So over to Raghavendra sir. Thank you, sir. Good afternoon, everyone. ಎಲ್ರಿಗೂ ನಮಸ್ಕಾರ. ಗುಡ್ ಆಫ್ಟರ್ನೂನ್ ಸರ್. ಗುಡ್ ಆಫ್ಟರ್ನೂನ್ ಸರ್. ನನಗೆ ಈಗ ದೊರಕಿರುವಂತ ಆಡಿಯನ್ಸ್ ಅಲ್ಲಿ ಫಸ್ಟ್ ಇಯರ್ PUC ಸೈನ್ಸ್ ವಿದ್ಯಾರ್ಥಿಗಳಿದ್ದೀರಿ, ಜೊತೆಗೆ ನಿಮ್ಮ ಪೇರೆಂಟ್ಸ್ ಕೂಡ ಇರ್ಬೋದು. ಹಾಗಾಗಿ ನಾನು ಇವತ್ತು ಹೇಳುವ ವಿಷಯಗಳು ನಿಮ್ಮ ಮುಂದಿನ 2 ವರ್ಷಗಳ ನಿಮ್ಮ ಪ್ರಯತ್ನವನ್ನು ಇನ್ನೂ ಚೆನ್ನಾಗಿ ಫಲಪ್ರದವನ್ನಾಗಿ ಮಾಡಲಿಕ್ಕೆ ಸಹಾಯ ಮಾಡ್ತೀವಿ. ನೀವು ಪ್ರಯತ್ನ ಮಾಡ್ತೀರಿ, ಆದರೆ ಅದು ಹೆಚ್ಚು ನಿಮಗೆ ಫ್ರೂಟ್ಫುಲ್ ಆಗಬೇಕಾದ್ರೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಬೇಕು. ಆ್ಯಂಡ್ ಯು ಟು ಅಡಾಪ್ಟ್ ಸಮ್ ಸ್ಟ್ರಾಟಜಿ. ಈ 2 ವರ್ಷಗಳು ನಮ್ಮ ಜೀವನದಲ್ಲಿ ಒಂದು ಡಿಸಿಷನ್ ಮೇಕಿಂಗ್ ಇಯರ್ಸ್ ಅಂತ ಹೇಳ್ಬೋದು. ನಿಮ್ಮಲ್ಲಿ ಕೆಲವರು ಈಗಾಗಲೇ ಏನು ಆಗಬೇಕು ಅಂತ ಕನಸು ಕಾಣ್ತಾ ಇರ್ಬೋದು, ಅಥವಾ ಡಿಸೈಡ್ ಮಾಡಿ ಇರ್ಬೋದು, ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆಯನ್ನ ಮಾಡಿರ್ಬೋದು. ಆದರೆ ಈ ಮುಂದಿನ 2 ವರ್ಷಗಳಲ್ಲಿ ಆ ನಿಮ್ಮ ಡಿಸಿಷನ್ ಅಲ್ಲಿ ಏನೋ ಚಿಕ್ಕ ಪುಟ್ಟ ಬದಲಾವಣೆಗಳು ಆಗ್ಬೋದು. ನೀವು ಯಾವುದೇ ಒಂದು ನಿರ್ಧಾರ ತಗೊಳ್ಳುವಾಗ ಅದಕ್ಕೆ ಬೇಕಾದ ಪೂರ್ತಿ ಮಾಹಿತಿಯನ್ನು ಸಂಗ್ರಹಿಸುವುದು ಬಹಳ ಉತ್ತಮ. ಇತ್ತೀಚಿನ ದಿವಸಗಳಲ್ಲಿ ನಿಮಗೆ ಇಂಟರ್ನೆಟ್ ಅಲ್ಲಿ ಎಲ್ಲಾ ಮಾಹಿತಿಗಳು ಸಿಗ್ತವೆ. ಹಾಗಾಗಿ ನೀವು ಯಾವ ಕೋರ್ಸ್ ಅನ್ನು ತಗೊಳ್ತೀರಿ, ಯಾವ ಕಾಲೇಜಿಗೆ ಹೋಗ್ತೀರಿ, ಯಾವ ಕಾಲೇಜ್ ನಿಮಗೆ ಆಗ್ಬೋದು, ಈ ಎಲ್ಲ ಸಂದೇಹಗಳಿಗೆ ನೀವು ಮೊದಲೇ ಉತ್ತರ ಕಂಡುಕೊಂಡ್ರೆ ನಿಮಗೆ ಮುಂದಿನ 2 ವರ್ಷಗಳಲ್ಲಿ ಯಾವುದೇ ಒತ್ತಡ ಇಲ್ಲದೆ ನಿಮ್ಮ ಪ್ರಿಪರೇಷನ್ಸ್ ಮಾಡಲಿಕ್ಕಾಗತ್ತೆ. PUC ಕಲಿಯುವಾಗ ನಿಮಗೆ 4 ಕೋರ್ ಸಬ್ಜೆಕ್ಟ್ ಇದೆ. ಅದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಕಾಮನ್. 4ನೇದಾಗಿ ನಿಮ್ಮಲ್ಲಿ ಕೆಲವರು ಬಯಾಲಜಿ ತಗೊಂಡಿರ್ತಾರೆ, ಸ್ಟಾಟಿಸ್ಟಿಕ್ಸ್ ತಗೊಂಡಿರ್ಬೋದು, ಅಥವಾ ಕಂಪ್ಯೂಟರ್ ಸೈನ್ಸ್ ತಗೊಂಡಿರ್ಬೋದು, ಎಲೆಕ್ಟ್ರಾನಿಕ್ಸ್ ತಗೊಂಡಿರ್ಬೋದು. ನೀವು ಮುಖ್ಯವಾಗಿ 2 ಪರೀಕ್ಷೆಗಳನ್ನ ಎದುರಿಸ್ತೀರಿ. ಒಂದು PU ಬೋರ್ಡ್ ಎಕ್ಸಾಮ್, ಇನ್ನೊಂದು ನಮ್ಮ ಹೆಚ್ಚಿನವರ ಮನಸ್ಸಿನಲ್ಲಿ ಇರುವಂತಹದ್ದು CET. ಸರ್ ಈಗಾಗಲೇ ಹೇಳಿದ ಹಾಗೆ ಇತ್ತೀಚೆಗೆ ಸೇರಿಕೊಂಡ ಶಬ್ದ NEET. These 2 are grading exams. This is qualifying exam. ಇದು ಮುಖ್ಯ ವ್ಯತ್ಯಾಸ. You must know the difference. Here you will qualify 12th standard, 12ನೇ ಕ್ಲಾಸು, PU, ಸೆಕೆಂಡ್ PUC, ಪಾಸು, ಫೇಲು, ಫಸ್ಟ್ ಕ್ಲಾಸು, ಡಿಸ್ಟಿಂಕ್ಷನ್ ಎಲ್ಲ ಬರುತ್ತೆ ಈ ಎಕ್ಸಾಮ್ನಲ್ಲಿ. ಇದನ್ನ ನಡೆಸುವವರು PU ಬೋರ್ಡ್ನವರು, PUC ಎಕ್ಸಾಮ್ ಅನ್ನ. ಇಲ್ಲಿ ನಿಮಗೆ 600ರಲ್ಲಿ ಮಾರ್ಕ್ಸ್ ಕೊಡ್ತಾರೆ. ಇನ್ನು CET ಮತ್ತೆ NEET ಇದಲ್ಲ, ಇನ್ನೂ ಕೆಲವು ಎಕ್ಸಾಮ್ಗಳಿವೆ, ನಾನು ಆಮೇಲೆ ತಿಳಿಸ್ತೇನೆ. ಇದರಲ್ಲಿ ಪಾಸು ಫೇಲ್ ಅಂತ ಇಲ್ಲ, ಆದರೆ ಗ್ರೇಡಿಂಗ್ ಇದೆ. ಗ್ರೇಡಿಂಗ್ ಅಂದ್ರೆ ಇದರಲ್ಲಿರುವ ಮಾರ್ಕ್ಸ್ ಅನ್ನ ನೋಡಿ ನಿಮ್ಮ ಪೊಸಿಷನ್ ಎಲ್ಲಿದೆ, ಉಳಿದವರಿಗೆ ಕಂಪೇರ್ ಮಾಡಿದ್ರೆ ನಿಮ್ಮ ಪೊಸಿಷನ್ ಎಲ್ಲಿದೆ ಅಂತ ತಿಳಿಸ್ತಾರೆ. ಒಂದು ಕಾಮನ್ ಕ್ವೆಶನ್ ಜನಸಾಮಾನ್ಯರಲ್ಲಿ ಇರುವಂತಹದ್ದು ಏನಂದ್ರೆ, PUC ಎಕ್ಸಾಮಿನ ಮಾರ್ಕ್ಸಿನ ಆಧಾರದ ಮೇಲೆ ನಿಮಗೆ ಇಂಜಿನಿಯರಿಂಗ್, ಮೆಡಿಕಲ್ ಸೀಟು ಕೊಡ್ಬೋದಲ್ವಾ? ಇಲ್ಲಿ ಒಂದು ಸಮಸ್ಯೆ ಬರ್ತದೆ.
ಏನಂದ್ರೆ ನೀವು ರಿಸಲ್ಟ್ ಅನ್ನ ನೋಡಿ, ಫಿಸಿಕ್ಸ್ ಅಲ್ಲಿ 100, ಕೆಮಿಸ್ಟ್ರಿಯಲ್ಲಿ 100, ಮ್ಯಾಥಮೆಟಿಕ್ಸ್ ಅಲ್ಲಿ 100, ಇನ್ನು ಬಯಾಲಜಿಯಲ್ಲೂ 100, 4ರಲ್ಲೂ 100 ತೆಗೆಯುವವರಿದ್ದಾರೆ. 4 ಸಬ್ಜೆಕ್ಟ್ ಅಲ್ಲಿ 100 ತೆಗೆಯುವವರು ಒಬ್ಬರಲ್ಲ, ಇಬ್ಬರಲ್ಲ, ಒಂದು 40-50 ಜನ ಇರ್ಬೋದು. ಇವರಲ್ಲಿ ಯಾರು ಫಸ್ಟ್ ಯಾರು ಸೆಕೆಂಡ್ ಅಂತ ಹೇಗೆ ಡಿಸೈಡ್ ಮಾಡ್ತೀರಿ? PU ಎಕ್ಸಾಮ್ ಅನ್ನ ಪಾಸ್ ಆಗ್ಲಿಕ್ಕೆ ಸುಲಭ, ಸ್ಕೋರ್ ಮಾಡಲಿಕ್ಕೆ ಸುಲಭ. ಯಾಕಂದ್ರೆ ಇಲ್ಲಿ ನಿಮಗೆ ಬೋರ್ಡ್ನವರು ಪ್ರಿಸ್ಕ್ರೈಬ್ ಮಾಡಿದ ಟೆಕ್ಸ್ಟ್ ಬುಕ್ ಅಂತ ಇದೆ. ಅದರಲ್ಲಿ ಲಿಮಿಟೆಡ್ ನಂಬರ್ ಆಫ್ ಕ್ವೆಶನ್ಸ್ ಇದೆ. ನಿಮ್ಮ ಟೀಚರ್ಸ್ ಬಹಳ ಎಫಿಷಿಯಂಟ್ ಆಗಿ ಬಹಳ ಚೆನ್ನಾಗಿ ನಿಮಗೆ ಪಾಠ ಮಾಡ್ತಾರೆ. ಹಾಗಾಗಿ 75-80% ಅಂತೂ ನಿಮಗೆ ಕಣ್ಣು ಮುಚ್ಚಿ ತೆಗಿಬಹುದು. ಇನ್ನು 90%ಗಿಂತ ಮೇಲೆ ತೆಗೆಯುವವರು ತುಂಬಾ ಜನ ಇದ್ದಾರೆ. ವೆರಿ ಮೆನಿ ಪೀಪಲ್ ದೇ ಸ್ಕೋರ್ ಅಬೌವ್ 90%. ಇನ್ನು ಅಷ್ಟು ಜನರನ್ನ ನಾವು ಯಾವ ತಕ್ಕಡಿಯಲ್ಲಿ ಅಳೆಯೋದು? ಹೌ ಟು ಮೆಷರ್ ಹೂ ವಿಲ್ ಬಿ ಫಸ್ಟ್, ಹೂ ವಿಲ್ ಬಿ ಸೆಕೆಂಡ್? ದಟ್ ಈಸ್ ವೈ CET ಹ್ಯಾಸ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್. 1984ನೇ ಇಸ್ವಿಯಿಂದ ಕರ್ನಾಟಕ ಗವರ್ಮೆಂಟ್ CET ನಡೆಸ್ತಾ ಇದೆ. ಇವಾಗ ಈ CET ಎಕ್ಸಾಮ್ ಅನ್ನ ನಡೆಸಲಿಕ್ಕೆ ಅಂತ ಹೇಳಿ ಒಂದು ಅಥಾರಿಟಿಯನ್ನ ಮಾಡಿದ್ದಾರೆ. ಅದಕ್ಕೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಹೆಸರು. ನಿಮಗೆ CET ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಬೇಕಾದ್ರೆ ಇವರ ವೆಬ್ಸೈಟ್ಗೆ ಹೋಗಿ ನೋಡಿ, ಎಲ್ಲ ಇನ್ಫಾರ್ಮೇಶನ್ ಸಿಗ್ತದೆ. ಇದು ಬಹಳ ಮುಖ್ಯ. ನಿಮಗೆ ಈ ಹೆಸರು ಗೊತ್ತಿರ್ಲಿಕ್ಕಿಲ್ಲ, ಇದು ಕಾಮನ್ CET ಅಂತ. ನೀವು ಇಂಟರ್ನೆಟ್ಗೆ ಹೋಗಿ CET ವೆಬ್ಸೈಟ್ ನೋಡಿ, ಅಲ್ಲಿ ನಿಮಗೆ ಬೇಕಾದ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ. ಇನ್ನು ಸಿಲೆಬಸ್, CET ಮತ್ತೆ PU ಬೋರ್ಡ್ ಸಿಲೆಬಸ್ಗೆ ವ್ಯತ್ಯಾಸ ಇಲ್ಲ. ಆದರೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ನಲ್ಲಿ ವ್ಯತ್ಯಾಸ ಇದೆ. ಬೋರ್ಡ್ ಎಕ್ಸಾಮಿನಲ್ಲಿ ನಿಮ್ಗೆ ಗೊತ್ತಿದ್ದ ಹಾಗೆ ಒಂದೊಂದು ದಿವಸ ಒಂದೊಂದು ಪೇಪರ್ಗೆ 100 ಮಾರ್ಕಿನಲ್ಲಿ ಎಕ್ಸಾಮ್ ಮಾಡ್ತಾರೆ. ದೇರ್ ವಿಲ್ ಬಿ ಎಕ್ಸಾಮಿನೇಷನ್ ಫಾರ್ 100 marks each, 6 papers, 600 marks. So you will be given marks out of 600. But when it comes to CET, there will be 4 papers: physics, chemistry, mathematics, biology, each carrying 60 marks, 60 questions. ಎರಡು ದಿವಸ ನಡೆಯುತ್ತೆ. ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು. ಎರಡನೇ ದಿವಸ ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು. 1 ಗಂಟೆ ಪರೀಕ್ಷೆ, 60 marks ಕ್ವೆಶನ್ಸ್, 60 ಕ್ವೆಶನ್ ಇರುತ್ತದೆ. ಅಂದ್ರೆ ಸರಿಸುಮಾರು ನಿಮಿಷಕ್ಕೆ 1 ಕ್ವೆಶನ್ ಅಷ್ಟು ವೇಗದಲ್ಲಿ ನೀವು ಕ್ವೆಶನ್ಸ್ ಆನ್ಸರ್ ಮಾಡ್ತಾ ಹೋಗ್ಬೇಕು. ನೀವು ಚೆನ್ನಾಗಿ ಪ್ರಿಪೇರ್ ಆಗಿದ್ರೆ, ನಿಮ್ಮ ನಾಲೆಜ್ ಎಲ್ಲ ಬಹಳ ಚೆನ್ನಾಗಿದ್ರೆ, ನೀವು ತುಂಬಾ ಬುದ್ಧಿವಂತರಾಗಿದ್ರೆ, ಶಾರ್ಪ್ ಆಗಿದ್ರೆ, ಆವಾಗ 60 ಕ್ವೆಶನ್ ಅನ್ನ ಅಟೆಂಪ್ಟ್ ಮಾಡ್ಲಿಕ್ಕೆ ಆಗುತ್ತೆ. You can answer all the 60 questions. These are all objective type questions. In board exam, you have theory questions, 2 mark question, 4 mark question, 5 mark questions. Okay, you have to write for about 10 lines, 15 lines. Whereas here, nothing to write. No paper is allowed. Only on the question paper, you have to calculate 1 or 2 small calculations you have to make, and only tick. There will be bubbles. You have to darken the bubble. OMR ಶೀಟ್ ಅಂತ ಕೊಡ್ತಾರೆ, ಅದರಲ್ಲಿ ಟಿಕ್ ಮಾಡಬೇಕು. ಎಷ್ಟು ಕ್ವಿಕ್ ಆಗಿ ಮಾಡ್ತೀರಾ ಅಷ್ಟು ಒಳ್ಳೆಯದು. ಸರಿಯಾದ ಉತ್ತರವನ್ನು ಗ್ರಹಿಸಿ ಸರಿಯಾಗಿ ಅದನ್ನ ಟಿಕ್ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೇಕು. ಹಿಂದಕ್ಕೆ ನೋಡೋ ಪ್ರಶ್ನೆ ಇಲ್ಲ, ಸರಿ ಆಯ್ತಾ ಇಲ್ವಾ ಅಂತ ಹೇಳ್ಕೊಂಡು. ಸೊ ಆ ರೀತಿ ಬಹಳ ಕ್ವಿಕ್ ಆಗಿ 60 ಕ್ವೆಶನ್ಗಳನ್ನ ಆನ್ಸರ್ ಮಾಡಬೇಕಾಗುತ್ತೆ. ಬೆಳಿಗ್ಗೆ ಒಂದು ಪೇಪರ್ ಆದ್ರೆ ಮಧ್ಯಾಹ್ನ ಇನ್ನೊಂದು ಪೇಪರ್, ನೆಕ್ಸ್ಟ್ ಡೇ ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಈ ರೀತಿಯಾಗಿ
60 ಕ್ವೆಶ್ಚನ್ಗಳು, 4 ಪೇಪರ್ಗಳು. ಇಲ್ಲಿ 60ರಲ್ಲಿ 60 ತೆಗೆಯುವುದು ತುಂಬಾ ಕಷ್ಟ. ಇಲ್ಲಿ 100ರಲ್ಲಿ 100 ತೆಗೆದವರಿಗೂ 60ರಲ್ಲಿ ಇಲ್ಲಿ 60 ತೆಗಿಲಿಕ್ಕೆ ಅಷ್ಟು ಸುಲಭ ಇಲ್ಲ. ಇಲ್ಲಿ ನಿಮ್ಮ ಸ್ಪೀಡ್ ಅನ್ನ, ನಾಲೆಜ್ ಅನ್ನ, ಇಂಟೆಲಿಜೆನ್ಸ್ ಅನ್ನ ಮತ್ತೆ ನಿಮ್ಮ ಹಾರ್ಡ್ ವರ್ಕ್ ಅನ್ನ 4 ಇಲ್ಲಿ ಪರೀಕ್ಷಿಸಲಾಗುತ್ತೆ. ಸಿಇಟಿ ಕ್ವೆಶ್ಚನ್ ಪೇಪರ್ನಲ್ಲಿ ತುಂಬಾ ಸುಲಭದ ನಿಮ್ಮ ನಾಲೆಜ್ ಲೆವೆಲ್ ಇಂದಲೇ ನೀವು ಆನ್ಸರ್ ಮಾಡಬಹುದಾದ, ಯು ಕ್ಯಾನ್ ಆನ್ಸರ್ ಓನ್ಲಿ ಬೈ ಲುಕಿಂಗ್ ಅಟ್ 5 seconds ಯು ಕ್ಯಾನ್ ಟಿಕ್, ವಿದಿನ್ 5 seconds ಯು ಕ್ಯಾನ್ ಟಿಕ್ ದ ಆನ್ಸರ್ ಅಂತ ಒಂದು 20 ಕ್ವೆಶ್ಚನ್ಸ್ ಇರ್ತದೆ. ಇನ್ನೊಂದು 20 ಕ್ವೆಶ್ಚನ್ ಸ್ವಲ್ಪ ಆಲೋಚನೆ ಮಾಡಬೇಕು, ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಬೇಕು, ಆ ಥರದ್ದು. ಮತ್ತು ಒಂದು 20 ಕ್ವೆಶ್ಚನ್ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್. ಇದು ಸಾಮಾನ್ಯ ಗೈಡ್ಲೈನ್ ಪೇಪರ್ ಸೆಟ್ ಮಾಡುವವರಿಗೆ. ಹಾಗಾಗಿ ನೀವು ಸಿಇಟಿ ಪೇಪರ್ ಆನ್ಸರ್ ಮಾಡುವಾಗ ನಿಮಗೆ ಕೊಡುವ ಕ್ವೆಶ್ಚನ್ ಪೇಪರಲ್ಲಿ ಯಾವುದು ಸುಲಭ ಯಾವುದು ಕಷ್ಟ ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ಕ್ವೆಶ್ಚನ್ಸ್ಗಳನ್ನ ಜಂಬಲ್ ಮಾಡಿರ್ತಾರೆ. Out of 60 questions, in between somewhere you will have very simple question. Therefore, what is very much required is ಆ ಪರೀಕ್ಷೆ ದಿವಸ ನಿಮ್ಮ ಮನಸ್ಥಿತಿಯನ್ನ ಸಮತೋಲನದಲ್ಲಿ ಇಡಬೇಕು. ಯು ಟು ಬಿ ಇನ್ ಕೂಲ್ ಟೆಂಪರ್, ಮೈಂಟೈನ್ ಕೂಲ್ ಟೆಂಪರ್. ತಪ್ಪಾದ್ರೆ ಬಿಟ್ಬಿಡಿ, ನೆಕ್ಸ್ಟ್ ಕ್ವಶನ್ಗೆ ಹೋಗಿ. ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇಲ್ಲ. ವಾಟ್ ಇಸ್ ದಿಸ್ ನೆಗೆಟಿವ್ ಮಾರ್ಕ್ಸ್? ಈಗ ನೀವು ಟಿಕ್ ಮಾಡಿದ್ರೆ ಸರಿ ಆದ್ರೆ 1 ಮಾರ್ಕ್, ತಪ್ಪಾದ್ರೆ 0 ಮಾರ್ಕ್, ಏನ್ ತೊಂದರೆ ಇಲ್ಲ. ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ ತಪ್ಪಾದ್ರೆ 1/4 ಮಾರ್ಕ್ ತೆಗಿತಾರೆ. ಮೊದಲು ಸಿಇಟಿಯಲ್ಲೂ ಹಾಗಿತ್ತು, ಈಗ ಇಲ್ಲ. ಇದು ಫಿಸಿಕ್ಸ್ ಮತ್ತೆ ಮ್ಯಾಥಮೆಟಿಕ್ಸ್. ಇಲ್ಲಿ ಪೇಪರ್ ಕಂಪ್ಲೀಟ್ ಮಾಡಲಿಕ್ಕೆ ಕಷ್ಟ, ಯಾಕೆಂದ್ರೆ ಕ್ಯಾಲ್ಕುಲೇಷನ್ಸ್ ಇರುವ ಕ್ವೆಶ್ಚನ್ಸ್ ಬರ್ತವೆ. ಬಯಾಲಜಿ ಮತ್ತೆ ಕೆಮಿಸ್ಟ್ರಿಯನ್ನ ಕಂಪ್ಲೀಟ್ ಮಾಡಲಿಕ್ಕೆ ಸುಲಭ. ಸೊ ಬಯಾಲಜಿಗೆ ಪ್ರಯತ್ನ ಮಾಡುವವರು ನೀವು ಎಷ್ಟು ಆಗ್ತದೆ ಅಷ್ಟು ಓದ್ತಾ ಇರಬೇಕು. ಎಲ್ಲಾ ಕ್ವೆಶ್ಚನ್ಗಳು ನಿಮ್ಮ ನಾಲೆಜ್ ಲೆವೆಲ್ ಇಂದಲೇ ಬರ್ತದೆ, ಮೆಮರಿ ಲೆವೆಲ್ ಇಂದ. ಕ್ಯಾಲ್ಕುಲೇಷನ್ ಅಂತ ಇಲ್ವೇ ಇಲ್ಲ. ನಿನ್ಗೆ ಗೊತ್ತಿದೆಯಾ ಇಲ್ವಾ ಆಲೋಚನೆ ಮಾಡಿ ನೋಡು, ಸರಿಯಾ ತಪ್ಪಾ, ಇದ ಆನ್ಸರ್ ಟಿಕ್ ಮಾಡು, ಮುಂದೆ ಹೋಗು. ಹೆಚ್ಚಂದ್ರೆ 30 ಸೆಕೆಂಡ್. ಹಾಗಾಗಿ ಯು ಕ್ಯಾನ್ ಈಸಿಲಿ ಕಂಪ್ಲೀಟ್ ದ ಪೇಪರ್ ಇನ್ ಬಯಾಲಜಿ. ಕೆಮಿಸ್ಟ್ರಿ ಅಬೌಟ್ 10 questions ಯು ಮೇ ಹ್ಯಾವ್ ಸಮ್ ಕ್ಯಾಲ್ಕುಲೇಷನ್. ಅಪರೂಪಕ್ಕೊಮ್ಮೊಮ್ಮೆ ಕೆಮಿಸ್ಟ್ರಿ ಪೇಪರ್ಸ್ ಟೈಮ್ ಕನ್ಸ್ಯೂಮಿಂಗ್ ಇರ್ತವೆ, ನಾಟ್ ರೆಗ್ಯುಲರ್ಲಿ. ವೆರಾಸ್ ಇನ್ ಫಿಸಿಕ್ಸ್ you will have time consuming questions because you require to calculate something, and some new variety of questions also may be there. Whereas in mathematics it depends. A question which is answerable in 5 seconds for one student, another student may require 2 minutes. That depends on the preparation, which method you are using. You know, in mathematics there are different methods. So if you have already seen the question, you know which method to work out, which will give you answer faster. So you can tick that answer very quickly. So what is required is be familiar with the question. ನೀವು ಆ ಪ್ರಶ್ನೆಗಳನ್ನ ಅಥವಾ ಪ್ರಶ್ನೆಗಳ ಮಾದರಿಗಳನ್ನ ಮೊದಲೇ ತಿಳ್ಕೊಂಡಿದ್ರೆ ಉತ್ತಮ. ಯಾವುದೇ ಪ್ರಶ್ನೆ ನೀವು ಪ್ರಥಮ ಬಾರಿಗೆ ಕ್ವೆಶ್ಚನ್ ಪೇಪರ್ ಅಲ್ಲಿ ನೋಡಿದ್ರೆ ಅದನ್ನ ಮುಟ್ಲಿಕ್ಕೆ ಹೋಗ್ಬೇಡಿ. ಆಮೇಲೆ ಬನ್ನಿ, ಟೈಮ್ ಇರ್ತದೆ ನಿಮ್ಗೆ, ಆಮೇಲೆ ಬನ್ನಿ. ಇದಕ್ಕೋಸ್ಕರ ಕೆಲವು ಮಾಕ್ ಟೆಸ್ಟ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ. ಈ ಸ್ಟ್ರಾಟಜಿಯನ್ನ ಅಡಾಪ್ಟ್ ಮಾಡಿಕೊಳ್ಳಿ, ಈಗಲೇ ಪ್ರಯತ್ನ ಮಾಡಿ. ಮಾಕ್ ಟೆಸ್ಟ್ ಅಂದ್ರೆ ಒಂದು 60 ನಿಮಿಷದಲ್ಲಿ 60 ಕ್ವೆಶ್ಚನ್ ಆನ್ಸರ್ ಮಾಡ್ತೇನೆ. ಯಾವ ಕ್ವೆಶ್ಚನ್ ಸೆಲೆಕ್ಟ್ ಮಾಡ್ತೇನೆ? 60 ನಿಮಿಷದೊಳಗೆ ಆನ್ಸರ್ ಮಾಡಬೇಕು. So you should be able to select the questions for which you know the answer.
So this is very important. We have seen in our experience very many times students, they answer say 40 questions and come out. After coming out, they come to know that out of the remaining 20 questions, they knew many of the answers. They did not attempt only because they were trying the questions which they were not familiar. Therefore, very important not to lose marks in which you know the answer. ಇದನ್ನು ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ. 60 ಕ್ವೆಶ್ಚನ್ಗಳಲ್ಲಿ ನಿಮಗೆ ಆನ್ಸರ್ ಖಂಡಿತ ಗೊತ್ತಿದೆ ಅನ್ನುವ ಕ್ವೆಶ್ಚನ್ಗಳನ್ನ ಹುಡುಕಿ ಆನ್ಸರ್ ಮಾಡುವುದು ಒಂದು ಜಾಣ್ಮೆ. ಯು ರಿಕ್ವೈರ್ ದಿಸ್. ಓಕೆ, ಸೊ ಫಾರ್ ದಿಸ್ ಯು ರಿಕ್ವೈರ್ ಪ್ರಾಕ್ಟೀಸ್, ಯು ರಿಕ್ವೈರ್ ಕೋಚಿಂಗ್. Otherwise, for a hard work student, for a student who can work hard, no coaching is required. But our students' temperament is that we work only under compulsion. ಮನೆಯವರು ಪ್ರೆಷರ್ ಹಾಕಬೇಕು, ಟೀಚರ್ ಪ್ರೆಷರ್ ಹಾಕಬೇಕು, ಆಮೇಲೆ ನೀವು ಓದ್ಲಿಕ್ಕೆ ಕೂತ್ಕೊಳ್ತೀರಾ, ಓದ್ತೀರಾ, ವರ್ಕ್ ಮಾಡ್ತೀರಾ. ಅದಾಗಬಾರ್ದು. ನೀವು ಸ್ವತಃ ಡಿಸೈಡ್ ಮಾಡಿ, ಟೈಮ್ ಟೇಬಲ್ ಮಾಡಿ, ಇಂತಿಷ್ಟು ಗಂಟೆ ಅಂತ ಹೇಳ್ಕೊಂಡು ವರ್ಕ್ ಮಾಡಿ, ಇಂತಿಷ್ಟು ಸಬ್ಜೆಕ್ಟ್, ಇಂತಿಷ್ಟು ಚಾಪ್ಟರ್ಸ್ ಅಂತ ಡಿಸೈಡ್ ಮಾಡಿ ಈಗಲೇ ಸ್ಟಾರ್ಟ್ ಮಾಡಿ. ನಿಮಗೆ ನೆಕ್ಸ್ಟ್ 1 ವರ್ಷದೊಳಗೆ ಅಂದ್ರೆ CET-ಗೆ 6 ತಿಂಗಳು ಇರುವಾಗಲೇ ಸಿಲೆಬಸ್ ಎಲ್ಲ ಮುಗ್ದಿರ್ತವೆ. ಆಮೇಲೆ ನೀವು ಮಾಕ್ ಟೆಸ್ಟ್ಗಳನ್ನು ಆನ್ಸರ್ ಮಾಡ್ತಾ ಹೋದ್ರೆ ಇಲ್ಲಿ ಈ ಪ್ರೆಷರ್ ಕಡಿಮೆ ಆಗ್ತದೆ. ಅಂದ್ರೆ when you answer CET question, it is very important to know that you should not leave the question for which you know the answer. Okay, that is called as optimizing. Therefore, while answering physics and mainly in mathematics, you can save time only if you are familiar with the question and if you have already worked that question and you decide to answer or not answer the question. ಕೆಲವೊಮ್ಮೆ ಒಂದು ಕ್ವೆಶ್ಚನ್ಗೆ ಕಷ್ಟಪಟ್ಟು 4 ನಿಮಿಷ ತಗೊಂಡು ಆನ್ಸರ್ ಮಾಡ್ತೀರಾ, ಕೊನೆಗೆ 5 ಕ್ವೆಶ್ಚನ್ಗಳನ್ನ ಬಿಡ್ತೀರಾ. ಆ 5 ಕ್ವೆಶ್ಚನ್ ಅಲ್ಲಿ ನಿಮಗೆ ಗೊತ್ತಿದ್ದದ್ದು 4 ಆನ್ಸರ್ ಇರ್ತದೆ, ನಿಮಗೆ ಗೊತ್ತಿದ್ದ ಕ್ವೆಶ್ಚನ್ಸ್ ಇರ್ತದೆ. ಇದು ಆಗಬಾರ್ದು. ಈ 5 ನಿಮಿಷ ಯಾಕೆ ಹೋಯ್ತು ಅಂತ ಹೇಳಿದ್ರೆ ದಟ್ ಕ್ವೆಶ್ಚನ್ is a new question. Therefore, the question paper becomes easy only when all the questions are familiar with you. Question paper na leak ಮಾಡಿ ಅಂತ ಹೇಳೋದಲ್ಲ, familiar. Now, see the scoring here. I have seen students scoring 100 in board exam. ಇಂಜಿನಿಯರಿಂಗ್ ಹೋಗ್ಬೇಕಾದ್ರೆ PCM ಬೇಕು, ಮೆಡಿಕಲ್ ಹೋಗ್ಬೇಕಾದ್ರೆ PCB ಬೇಕು. ನಿಮ್ಮ ಬೋರ್ಡ್ ಎಕ್ಸಾಮಿನ ಸ್ಕೋರ್ನ 50% ಅನ್ನ ಲೆಕ್ಕಕ್ಕೆ ತಗೊಳ್ತಾರೆ. ಆಮೇಲೆ CET-ಯ 60 ಮಾರ್ಕ್ಸ್, ಅದರದ್ದು 50% ಅನ್ನ ಲೆಕ್ಕಕ್ಕೆ ತಗೊಳ್ತಾರೆ. ದೆನ್ ಕ್ಲಬ್ ದೆಮ್ and they will award the marks. CET-ಯಲ್ಲಿ ನಿಮಗೆ ಒಟ್ಟಿಗೆ 180 ಮಾರ್ಕ್ಸ್ ಇದೆ. ಇಲ್ಲಿ 100 ತಗೊಂಡವರಿಗೆ CET-ಯ 180ಯಲ್ಲಿ ಕೆಲವೊಮ್ಮೆ ಬರೀ 90 ಸಿಗುವ ಚಾನ್ಸ್ ಇದೆ. ಓನ್ಲಿ 90. ಇದು ಆಗಬಾರ್ದು. ಇದು ಮಿನಿಮಮ್ 120ಗೆ ಬರಬೇಕು. ಇದಕ್ಕೆ ನಿಮಗೆ ಕೋಚಿಂಗ್ ಅಥವಾ ಪ್ರಯತ್ನ ಅಗತ್ಯ. ಇಲ್ಲಿ ಒಳ್ಳೆ ಸ್ಕೋರ್ ಮಾಡುವವರು 145 to 155 ತನಕ ಸ್ಕೋರ್ ಮಾಡ್ತಾರೆ. ಟಾಪ್ ಸ್ಕೋರರ್ಸ್ ದೇ ಸ್ಕೋರ್ 145 to 155, 165 to 175. ಅಪರೂಪಕ್ಕೆ ಕೆಲವೊಮ್ಮೆ 180 ಸ್ಕೋರ್ ಮಾಡುವವರು ಇದ್ದಾರೆ. ನೀವು 120 ಸ್ಕೋರ್ ಮಾಡಿದ್ರು ಸಾಕು. 60% in CET, you will get good college.
If you don't prepare anything, directly go and answer CET. Maybe out of 60 questions, you may come out with 10, 9, 8, ಈ ತರದ ಆನ್ಸರ್ ಕರೆಕ್ಟ್ ಆಗಿ ಬರ್ಬೋದು ಅಷ್ಟೇ. ಅಲ್ಲಿ ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕ್ ತುಂಬಾ ಹಿಂದೆ ಹೋಗ್ತದೆ. ಯು ವಿಲ್ ನಾಟ್ ಗೆಟ್ ಗುಡ್ ಕಾಲೇಜ್, ಗುಡ್ ಬ್ರಾಂಚ್. ಈ 2 ಮಾರ್ಕ್ಸ್ ಅನ್ನು ಸೇರಿಸಿ ನಿಮ್ದು CET ಸ್ಕೋರ್ ಅಂತ ಹೇಳ್ತದೆ, ಇದನ್ನ ಕೊಡ್ತಾರೆ. ಈ ಸ್ಕೋರ್ನ ಆಧಾರದ ಮೇಲೆ CET ರ್ಯಾಂಕ್ ಸಿಗುತ್ತೆ. CET ರ್ಯಾಂಕ್ ವಿಲ್ ಸ್ಟಾರ್ಟ್ ಫ್ರಮ್ 1 till end, ಕೊನೆಯ ತನಕ. ಯಾರು ಕೊನೆ ಆನ್ಸರ್ ಮಾಡಿದ್ದಾರೆ ಎಲ್ರಿಗೂ, ಈಗ 4 ಲಕ್ಷ ಜನ ಆನ್ಸರ್ ಮಾಡಿದ್ರೆ ಅಲ್ಲಿ ತನಕ ರ್ಯಾಂಕ್ ಕೊಡ್ತಾರೆ. ಈ CETಯ ಸ್ಕೋರ್ ಹಿಡ್ಕೊಂಡು ಯು ಕ್ಯಾನ್ ಅಪ್ಲೈ ಫಾರ್ ಎಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ ಓನ್ಲಿ. ಕರ್ನಾಟಕದಲ್ಲಿರುವ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ನೀವು KEA ಮೂಲಕ ಅಪ್ಲೈ ಮಾಡಿ ಸೀಟು ಪಡೆಯಬಹುದು. ಯಾವ ಇಂಜಿನಿಯರಿಂಗ್ ಕಾಲೇಜುಗಳು, ಯಾವುದೆಲ್ಲ ಬ್ರಾಂಚ್ ಇವೆ, ಇದನ್ನೆಲ್ಲ ತಿಳ್ಕೊಳ್ಬೇಕಾದ್ರೆ KEA ವೆಬ್ಸೈಟ್ಗೆ ಹೋದ್ರೆ ಇನ್ಫಾರ್ಮೇಶನ್ ಸಿಗುತ್ತೆ. ಈಗಾಗಲೇ ನಿಮ್ಮಲ್ಲಿ ಕೆಲವರು ಈ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರ್ತೀರಿ. ಯು ಹ್ಯಾವ್ ಆಲ್ರೆಡಿ ಕಲೆಕ್ಟೆಡ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ವಿಚ್ ಕಾಲೇಜ್ ಇಸ್ ಬೆಟರ್, ವಿಚ್ ಬ್ರಾಂಚ್ ಇಸ್ ಬೆಟರ್, ವಿಚ್ engineering course you want to do, where you want to do. So all these things, that is well and good. You have to prepare for that, and you should also know how much score you have to get, how much score you have to get, and what should be the rank. Even the cut-off rank is available in KEA's website. So if you want to get a seat in one particular college, go through last year's rank list. There you see what is the last rank in which branch, electronics, computer science, which branch. So you should know how much I should score. So that is the preparation you have to make. So keep them in mind. So how to prepare for this? See, in your regular classroom, your teachers will teach for board exam. You have to attend 100%. ನಾಳೆ ಓದ್ತೇನೆ, ನಾಡಿದ್ದು ಓದ್ತೇನೆ ಅಂತ ಬಿಡಬೇಡಿ. ಕ್ಲಾಸಲ್ಲಿ ಫಸ್ಟ್ ಟೈಮ್ ಕೇಳುವಾಗ 100% ಅಟೆನ್ಷನ್ ಇಟ್ಕೊಂಡು ಕೇಳಿದ್ರೆ ಮಾತ್ರ ನಿಮಗೆ ಸಾಧ್ಯ. ಯು ಶುಡ್ ಹ್ಯಾವ್ ದ ಹ್ಯಾಬಿಟ್ ಆಫ್ ರೀಡಿಂಗ್ ಆನ್ ಯುವರ್ ಓನ್ ಆ್ಯಂಡ್ ಸ್ಕೋರ್ 100 ಪಾಸಿಬಲ್. ಇಟ್ ಈಸ್ ಪಾಸಿಬಲ್ ಟು ಸ್ಕೋರ್. ಅದಕ್ಕೆ ಏನ್ ಬೇಕಾಗಿರೋದು, ಕ್ಲಾಸ್ ರೂಮಿನಲ್ಲಿ ಮಾಡುವಾಗ ಕರೆಕ್ಟ್ ಆಗಿ ಕೇಳಿ, ಆಮೇಲೆ ಪ್ರಾಬ್ಲಮ್ಸ್ ಇದ್ರೆ ವರ್ಕೌಟ್ ಮಾಡಿ. ನಿಮ್ಮ ಸ್ವಂತ ಪ್ರಾಬ್ಲಮ್ಸ್ ಅನ್ನು ನೀವೇ ಮಾಡಬೇಕು. ಟೀಚರ್ಸ್ ಮಾಡಿದ ಪ್ರಾಬ್ಲಮ್ಸ್ ಮಾತ್ರ ಮಾಡಿದ್ರೆ ಸಾಕಾಗುದಿಲ್ಲ. ಇಟ್ ವಿಲ್ ಬಿ ಓನ್ಲಿ ಮೆಮರೈಸಿಂಗ್. ಮೆಮರೈಸಿಂಗ್ ಈಸ್ ನಾಟ್ ಇನಫ್. ಇಟ್ ಈಸ್ ರಿಕ್ವೈರ್ಡ್ ಬಟ್ ನಾಟ್ ಇನಫ್. ನೌ ಕಮಿಂಗ್ ಟು ಪ್ರಿಪೇರಿಂಗ್ ಫಾರ್ CET, go through the old question papers. You will get good number of textbooks. In internet you got several question papers, several text materials. Don't restrict to your textbooks. ನಿಮ್ಮ ಕ್ವೆಶ್ಚನ್ ಕಾಲೇಜಿನ ಟೆಕ್ಸ್ಟ್ ಬುಕ್ ನಿಂದ ಕ್ವೆಶ್ಚನ್ಸ್ ಬರುವುದಿಲ್ಲ. ಎಲ್ಲ ಕ್ವೆಶ್ಚನ್ಗಳು ಒಂದು ಶಬ್ದದಲ್ಲಿ ಆನ್ಸರ್ ಬರುವ ರೀತಿಯಲ್ಲಿ ಅದನ್ನ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಹಾಗಾಗಿ ಈ ಕ್ವೆಶ್ಚನ್ಗಳನ್ನ ನೀವು ನೋಡ್ಬೇಕಾದ್ರೆ ಹಳೆಯ ಕ್ವೆಶ್ಚನ್ ಪೇಪರ್ಗಳನ್ನ ನೋಡಿ, ಅದರದ್ದು ಸೊಲ್ಯೂಷನ್ಸ್ ಎಲ್ಲ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ. ಡೋಂಟ್ ಲುಕ್ ಅಟ್ ಸೊಲ್ಯೂಷನ್ಸ್, ಯು ಟ್ರೈ ಸೊಲ್ಯೂಷನ್ಸ್, ದೆನ್ ಚೆಕ್ ದ ಮೆಥಡ್, ದೆನ್ ಯು ವಿಲ್ ಗೆಟ್ ಕಾನ್ಫಿಡೆನ್ಸ್. ಓಕೆ, ಸೊ ಯು ಪ್ರಿಪೇರ್ ಫಾರ್ CET, ಅಂಡ್ ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಈಸ್ ಹೌ ಕ್ವಿಕ್ ಯು ಕ್ಯಾನ್ ಡೂ ಇಟ್. ಇಟ್ ಇಸ್ ನಾಟ್ ಇನಫ್ ಜಸ್ಟ್ ಗೆಟ್ ದ ಸೊಲ್ಯೂಷನ್. ಕ್ಯಾನ್ ಯು ಗೆಟ್ ದ ಸೊಲ್ಯೂಷನ್ ವಿದಿನ್ ಎ ಮಿನಿಟ್? ದಟ್ ಈಸ್ ಇಂಪಾರ್ಟೆಂಟ್ ಫಾರ್ CET. CET ಅಲ್ಲಿ ಕೇಳುವ ಕ್ವೆಶ್ಚನ್ಗಳು ತುಂಬಾ ಟಫ್ ಇರುವುದಿಲ್ಲ. Familiarity is the most important. You should be familiar. Okay? ಸರಿಯಾಗಿ ನಿಮಗೆ ಅದರ ಮಾಹಿತಿ ಇದ್ರೆ 60ರಲ್ಲಿ 45 ಮಾರ್ಕ್ಸ್ ತೆಗೆಯೋದು ಸುಲಭ. 45 ತೆಗೆದ್ರೆ ನಿಮ್ದು ಸ್ಕೋರ್ 135 ಆಗುತ್ತೆ. ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. I have seen students who are getting in top 10 in state level, but not doing well in CET because they focus more on board exam
they think that preparation is enough to answer CET. Illa. Really, some of the questions will be new for them. So that will hinder their achievement. If you get a good score, then there will be CET counseling. Okay, we have got about, say, many colleges, about 80,000 and above seats available. We have got 3 types of colleges: purely private colleges, government colleges, then aided private colleges. These are very few colleges, aided and private. There are many government colleges, but large number is here. Private colleges. These private colleges, they offer 50% of their seats for CET. 50% of the seats will go for another competitive examination called as COMEDK. COMEDK is a consortium of management of private colleges. They conduct examination similar to that of CET, and questions standard will almost the same. If you do well in COMEDK, you can go to management seats where the fee structure will be little high. When you go for these colleges, government engineering colleges, fee structure will be very low. Aided private colleges little higher, whereas private colleges fee structure will be 75,000 per year. Okay? And there are colleges in different districts. Some good colleges in Bangalore, Mysore, Mangalore, even in Udupi, we have got good colleges. And not only college, good branches. So you should be aware when you apply for CET counseling, you have to apply according to the choice which you want. So know about this immediately after your CET examination. Go through this, make a thorough homework, see which college, which branch you have to apply. So you will get about 47,000 seats only offered through CET. And the advantage here is, in CET, there are reservations. See, we have advantage for our Kota Viveka Junior College students because many of you, ನಿಮ್ಮಲ್ಲಿ ತುಂಬ ಜನ ಕನ್ನಡ ಮೀಡಿಯಂನಲ್ಲಿ ಕಲಿತವರಿದ್ದೀರಿ ಅಥವಾ ಹಳ್ಳಿಯ ಬ್ಯಾಕ್ ಗ್ರೌಂಡ್ ಇಂದ ಬಂದವರಿದ್ದೀರಿ. ಸೊ 2 ರಿಸರ್ವೇಶನ್ ಇದೆ. ಜನರಲ್ ನ ಮೆರಿಟ್ ಅಲ್ಲಿ 2 ರಿಸರ್ವೇಶನ್ ಇದೆ. ಕನ್ನಡ ಮೀಡಿಯಂ ಜನರಲ್ ಮೆರಿಟ್, ರೂರಲ್ ಜನರಲ್ ಮೆರಿಟ್ ಅಂತ. ಇದರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ. ಇದು ಒಂದು ಗೋಲ್ಡನ್ ಆಪರ್ಚುನಿಟಿ, ಸ್ಪೆಷಲಿ ಫಾರ್ ಕಾಲೇಜ್ ಲೈಕ್ ದಿಸ್ ವಿವೇಕ ಜೂನಿಯರ್ ಕಾಲೇಜ್, ಬಿಕಾಸ್ ದ ಸ್ಟೂಡೆಂಟ್ಸ್ ಆರ್ ಕಮಿಂಗ್ ಫ್ರಾಮ್ ರೂರಲ್ ಬ್ಯಾಕ್ಗ್ರೌಂಡ್. ಗ್ರಾಮೀಣ ಭಾಗದಿಂದ ಬರ್ತೀವಿ. ಗ್ರಾಮೀಣ ಭಾಗದಲ್ಲಿ SLC ತನಕ ಕಲಿತವರಿಗೆ ಈ ಸವಲತ್ತು ಸಿಗುತ್ತೆ. ನಿಮಗೆ ರ್ಯಾಂಕಿನಲ್ಲಿ ತುಂಬಾ ಡಿಫರೆನ್ಸ್ ಆಗುತ್ತೆ. ಒಂದು ಒಳ್ಳೆ ಕಾಲೇಜಿನಲ್ಲಿ ಒಂದು ಸಾಧಾರಣ 3,000 ರ್ಯಾಂಕಿಗೆ CET ರ್ಯಾಂಕಿಗೆ ಸಿಗುವ ಸೀಟು ಈ ಗ್ರಾಮೀಣ ಅಥವಾ ರೂರಲ್ ಕೋಟಾ ಅಂತ ಹೇಳ್ತೇವೆ ಅಥವಾ ಕನ್ನಡ ಮೀಡಿಯಂ ಕೋಟಾ ಅಂತ ಹೇಳ್ತೇವೆ, ಅಲ್ಲಿ ಸುಮಾರು 6,000 ರ್ಯಾಂಕ್ ತೆಗೆದರೂ ಸಿಗುತ್ತೆ. ಅಷ್ಟು ವ್ಯತ್ಯಾಸ ಆಗುತ್ತೆ. ಹಾಗಾಗಿ ನಿಮಗೆ ಇರುವ ಕೋಟ ಯಾವುದು, ಯಾವ ಕ್ಯಾಟಗರಿಗೆ ಬರ್ತೀರಿ ಅಂತ ಮೊದಲೇ ತಿಳ್ಕೊಳ್ಳಿ. ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ಗಳನ್ನ ನೀವು ಮೊದಲೇ ತಯಾರಿಸಿ ಇಟ್ಕೊಳ್ಬೇಕು. CET ಕೌನ್ಸಿಲ್ಗೆ ಹೋಗುವಾಗ ಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕುವಾಗಲೇ ಹಾಕಬೇಕು, ಕೊನೆಗೆ ಹೇಳುವುದಲ್ಲ. ಅಪ್ಲಿಕೇಶನ್ ಹಾಕುವಾಗಲೇ ನಾನು ಈ ಕ್ಯಾಟಗರಿಗೆ ಸೇರ್ತೇನೆ ಅಂತ ಹೇಳಬೇಕು.
ಸೊ ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು. ಅಲ್ಲಿ ನಮ್ಮ ಕರ್ನಾಟಕ ಗವರ್ಮೆಂಟ್ ಅಥವಾ ಭಾರತ ಸರ್ಕಾರ ಹೇಳುವ ನಮ್ಮ ಸೋಷಿಯಲ್ ಜಸ್ಟಿಸ್ ನ ಪ್ರಕಾರ ಮಾಡುವಂತ ಕೆಟಗರಿ ಎಲ್ಲ ಬರುತ್ತೆ. SC, ST, OBC ಎಲ್ಲ ಬರುತ್ತೆ. ಇನ್ನು ಜನರಲ್ ಮೆರಿಟ್ ಬರುತ್ತೆ. ಮೇಲಾಗಿ ಈ ಜನರಲ್ ಮೆರಿಟ್ ಅಲ್ಲೂ ಕೂಡ ಕನ್ನಡ ಮೀಡಿಯಂ, ರೂರಲ್ ಅಂತ ಇವೆ. ಈ ಎರಡು ನಮ್ಮ ಈ ಭಾಗದ ಜನರಿಗೆ, ಮಕ್ಕಳಿಗೆ ತುಂಬಾ ಉಪಕಾರ ಆಗುತ್ತೆ. ಸೊ ಇದನ್ನ ನೋಡ್ಕೊಳ್ಳಿ, ಇದರ ಉಪಯೋಗ ಮಾಡ್ಕೊಳ್ಳಿ. ಇದು CET-ಗೆ ಸಂಬಂಧಪಟ್ಟ ಹಾಗೆ. ಇನ್ನು ಇತ್ತೀಚೆಗೆ ಎಲ್ಲರೂ ಕೇಳ್ತಾ ಇರುವಂತ ಇನ್ನೊಂದು ಪರೀಕ್ಷೆ JEE ಮೈನ್, JEE ಅಡ್ವಾನ್ಸ್. ಇದು ನ್ಯಾಷನಲ್ ಲೆವೆಲ್ ಎಕ್ಸಾಮ್, ರಾಷ್ಟ್ರೀಯ ಮಟ್ಟದ ಪರೀಕ್ಷೆ. CBSE ಬೋರ್ಡ್ ಏನಿದೆ ಅವರು ಇದನ್ನ ನಡೆಸಿಕೊಡ್ತಾ ಇದ್ದಾರೆ. ಈ JEE ಮೈನ್ ಎಕ್ಸಾಮ್ ಅನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಎಂಟ್ರೆನ್ಸ್ ಗಾಗಿ ಮಾಡಿದ ಪರೀಕ್ಷೆ. ಇಲ್ಲಿ ಕೆಲವೊಂದು ವ್ಯತ್ಯಾಸಗಳನ್ನ ನಾವು ಗಮನಿಸಬೇಕು. CET ರ್ಯಾಂಕಿಗೆ ನಿಮ್ಮ ಬೋರ್ಡ್ ಎಕ್ಸಾಮಿನ ಮಾರ್ಕಿನ 50% ವೇಟೇಜ್ ಇದೆ. JEE ಮೈನ್ ಅಥವಾ ಅಡ್ವಾನ್ಸ್ಗೆ ನಿಮ್ಮ ಬೋರ್ಡ್ ಎಕ್ಸಾಮಿನ ಅಥವಾ CBSE ಬೋರ್ಡ್ ಆದರೂ ಆ ಮಾರ್ಕ್ಸ್ ಅನ್ನ ರ್ಯಾಂಕಿಗೆ ಕನ್ಸಿಡರ್ ಮಾಡುವುದಿಲ್ಲ, ಆದರೆ ಕ್ವಾಲಿಫಿಕೇಶನ್ಗೆ ಮಾಡ್ತಾರೆ. ಅಂದ್ರೆ ಅವರು ಪರೀಕ್ಷೆಗೆ ಮೊದಲೇ ನಿರ್ಧರಿಸ್ತಾರೆ, ನೀವು ನಿಮ್ಮ ಬೋರ್ಡ್ ಎಕ್ಸಾಮಿನಲ್ಲಿ ಮಿನಿಮಮ್ 70% ತೆಗೆದಿರಬೇಕು ಅಥವಾ 60% ತೆಗೆದಿರಬೇಕು. ಆ ವರ್ಷ ಹೇಳ್ತಾರೆ ಇಷ್ಟು ಅಂತ ಹೇಳ್ಕೊಂಡು, ಅದು ತೆಗೆದ್ರೆ ಸಾಕು. ಆಮೇಲೆ ಅದರ ಮಾರ್ಕ್ಸ್ ಅನ್ನ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಇಲ್ಲಿ ನೀವು ಏನ್ ಸ್ಕೋರ್ ಮಾಡ್ತೀರಾ ಅದನ್ನು ಮಾತ್ರ ಲೆಕ್ಕಕ್ಕೆ ತಗೊಳ್ತಾರೆ. ಸೊ 100% ಗ್ರೇಡೇಷನ್ ಡನ್ ವಿತ್ ದ ಎಕ್ಸಾಮ್ ಓನ್ಲಿ. ಇನ್ನೊಂದು ವ್ಯತ್ಯಾಸ ಅಂದ್ರೆ ಇಲ್ಲೂ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಂತ 3 ಪೇಪರ್ ಇದೆ. ಆದರೆ 3 ಪೇಪರ್ಗೆ ಒಂದೇ ಹೊತ್ತಿನಲ್ಲಿ ಎಕ್ಸಾಮ್ ಆಗುತ್ತೆ. ಬೆಳಿಗ್ಗೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ ಆಗುತ್ತೆ. ಎಲ್ಲ ಕ್ವೆಶ್ಚನ್ ಪೇಪರ್ ಒಟ್ಟಿಗೆ ಇರ್ತದೆ. ಸುಮಾರು 400, 430, ಒಂದೊಂದು ಸಲ ಸ್ವಲ್ಪ ವ್ಯತ್ಯಾಸ ಬರುತ್ತೆ. 430 ಮಾರ್ಕ್ಸಿನಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಕ್ವೆಶ್ಚನ್ಗಳಿಗೆ 3 ಮಾರ್ಕ್ ಇರ್ತದೆ. ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇವೆ. ಸರಿಯಾಗಿ ಬರೆದ್ರೆ ಫುಲ್ ಮಾರ್ಕ್ಸ್, ತಪ್ಪಾಗಿ ಬರೆದ್ರೆ ಮೈನಸ್ ಮಾಡ್ತಾರೆ. 1/4 ಅಥವಾ 1/3. ಅದು ಪ್ರತಿ ವರ್ಷ ವ್ಯತ್ಯಾಸ ಮಾಡೋದಂದ್ರೆ ಚೇಂಜ್ ಮಾಡೋದಿಲ್ಲ. ಕೆಲವೊಮ್ಮೆ ಅವರ ಪ್ಯಾಟರ್ನ್ ನಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡ್ತಾರೆ. ಇದನ್ನ ನಾವು ಪರೀಕ್ಷೆ ಮೊದಲೇ ತಿಳ್ಕೊಳ್ಬೇಕು. ಅದು ಅನೌನ್ಸ್ ಮಾಡ್ತಾರೆ, ಹಾಗೆ ತಿಳ್ಕೊಳ್ಬೇಕು. ಸೊ ನೆಗೆಟಿವ್ ಸ್ಕೋರ್ ಇದೆ ಒನ್ ಥಿಂಗ್. ಇನ್ನೊಂದೇನಂದ್ರೆ ಕ್ವೆಶ್ಚನ್ಗಳು CET ಹಾಗೆ ಅಲ್ಲ, ಸ್ವಲ್ಪ ಟಫ್ ಇರ್ತದೆ. ಟಫ್ ಅಂದ್ರೆ ಇಲ್ಲಿ ನಾಲೆಜ್ ಲೆವೆಲ್ ಕ್ವೆಶ್ಚನ್ 10, ಒಂದು 20 ಮಾರ್ಕ್ಸ್ ಇದ್ರೆ ಇಲ್ಲಿ ಬರೇ ನಾಲೆಜ್ ಲೆವೆಲ್ ಕ್ವೆಶ್ಚನ್ ಒಂದು 10 ಮಾತ್ರ ಇರ್ಬೋದು. ಕ್ಯಾಲ್ಕುಲೇಷನ್ಸ್ ಇರುವಂತ ಕ್ವೆಶ್ಚನ್ಸ್ ಸ್ವಲ್ಪ ಜಾಸ್ತಿ ಇರ್ತದೆ. ಇದು 10% ಆದ್ರೆ ಒಂದು 40 ರಿಂದ 50% ಸಣ್ಣ ಪುಟ್ಟ ಕ್ಯಾಲ್ಕುಲೇಷನ್ಸ್ ಇರುವಂತ ಕ್ವೆಶ್ಚನ್ಸ್ ಇರ್ತದೆ. ಇನ್ನು ಉಳಿದಂತೆ ಇನ್ನೊಂದು 30% ಕ್ವೆಶ್ಚನ್ಗಳು ಹೊಸದಾಗಿ ಸೃಷ್ಟಿಸಲ್ಪಟ್ಟ ಕ್ವೆಶ್ಚನ್ಗಳು. ನೀವು ಮೊದಲು ಅದನ್ನು ನೋಡಿರುವುದಿಲ್ಲ. ಆ ತರದ ಕ್ವೆಶ್ಚನ್ಗಳು ಕಷ್ಟ ಅಲ್ಲ. ನೋಡಿ, CET-ಯಲ್ಲಿ ನಾನು ಹೇಳಿದೆ, ನೀವು ಮೊದಲೇ ಪ್ರಿಪೇರ್ ಆದ್ರೆ ಎಲ್ಲಾ ಕ್ವೆಶ್ಚನ್ಗಳು ನಿಮ್ಗೆ ಫೆಮಿಲಿಯರ್ ಆಗಿರ್ತದೆ. ಬಟ್ ಅದು ಇಲ್ಲಿ ಸ್ವಲ್ಪ ಕಷ್ಟ. ಎಲ್ಲ ಕ್ವೆಶ್ಚನ್ಗಳು ಮೊದಲೇ ಫೆಮಿಲಿಯರ್ ಆಗಿರೋದಿಲ್ಲ. ಸುಮಾರು 30% ಕ್ವೆಶ್ಚನ್ಗಳು ಹೊಸ ಟೈಪಿನಲ್ಲಿ ಇರ್ತದೆ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 2-3 ಕ್ವೆಶ್ಚನ್ಗಳನ್ನ ಕ್ಲಬ್ ಮಾಡಿ ಒಂದು ಕ್ವೆಶ್ಚನ್ಗಳನ್ನ ಫ್ರೇಮ್ ಮಾಡ್ತಾರೆ. ಅಂದ್ರೆ ಒಂದು ಕ್ವೆಶ್ಚನ್ ಅನ್ನ ಆನ್ಸರ್ ಮಾಡಬೇಕಾದ್ರೆ 2 ಕ್ವೆಶ್ಚನ್ಗಳನ್ನ ಸಾಲ್ವ್ ಮಾಡಬೇಕಾಗಿ ಬರ್ತದೆ. ಇದರಿಂದಾಗಿ ಟೈಮ್ ಜಾಸ್ತಿ ಹೋಗ್ತದೆ, ಥಿಂಕಿಂಗಿಗೆ ಟೈಮ್ ಜಾಸ್ತಿ ಹೋಗ್ತದೆ. ಆದ್ರೆ ನೀವು ಒಂದು ಕ್ವೆಶ್ಚನಿಗೆ ಸರ್ವೇ ಸಾಮಾನ್ಯ 3 ನಿಮಿಷ ತಗೊಂಡ್ರೂ ಕೂಡ ಸರಿಯಾಗಿ ಆನ್ಸರ್ ಬಂದ್ರೆ ಇಟ್ ಈಸ್ ಎ ಗುಡ್ ಅಟೆಂಪ್ಟ್ ಅಂತ ತಿಳ್ಕೊಳ್ಬಹುದು. ಗೆಟಿಂಗ್ ರೈಟ್ ಆನ್ಸರ್, ಈವನ್ ಇಫ್ ಯು ಕನ್ಸ್ಯೂಮ್ 3 minutes, ಡೋಂಟ್ ವರಿ. ಬಿಕಾಸ್ in CET I told you
you can score up to 160, 175. Whereas here we have few students who have scored 436 out of 430. There are very few, handful, maybe 5, 6 possible. ಆದರೆ ನೀವು ಸಾಧಾರಣ 430ರಲ್ಲಿ 200 ಅಂದ್ರೆ 50%ಗಿಂತ ಕಡಿಮೆ ಆಯ್ತು. 200 ಮಾರ್ಕ್ಸ್ ತೆಗೆದ್ರೆ ನಿಮ್ಗೆ ಒಳ್ಳೆಯ ಕಾಲೇಜುಗಳಲ್ಲಿ ಸೀಟ್ ಸಿಗ್ತದೆ. 50% ತೆಗೆದ್ರೆ ಸಾಕು. ಇಲ್ಲಿ ನೀವು 75% ತೆಗೆದ್ರೆ ಒಳ್ಳೆ ಕಾಲೇಜ್ ಸಿಗ್ತದೆ, ಇಲ್ಲಿ 50% ತೆಗೆದ್ರು ಸಾಕು, ಒಳ್ಳೆ ಕಾಲೇಜಲ್ಲಿ ಸಿಗ್ತದೆ. ಯಾವುದು ಒಳ್ಳೆ ಕಾಲೇಜ್ ಅಂದ್ರೆ ಇಲ್ಲಿ ಯಾವ ಕಾಲೇಜಿಗೋಸ್ಕರ ಈ ಪರೀಕ್ಷೆ ಮಾಡ್ತಾರೆ? In national level we have colleges called National Institute of Technology. You may be familiar with the NITK Surathkal. Surathkal ನಲ್ಲಿ ದೊಡ್ಡ ಕಾಲೇಜ್ ಇದೆ. ವಿ ಕಾಲ್ ಇಟ್ NITK Surathkal ಅಂತ. ಮೊದಲು ಅದನ್ನ KREC ಅಂತ ಕರೀತಾ ಇದ್ರು, ಇವಾಗ NITK ಅಂತ ಕರೀತಾರೆ. ನಮ್ಮ ದೇಶದಾದ್ಯಂತ ಸುಮಾರು 32 NITಗಳಿವೆ, 31 NITಗಳಿವೆ. ಒಂದೊಂದು ಸ್ಟೇಟ್ಗೆ ಒಂದೊಂದು NIT ಆ ಥರ ಇದೆ. ಕರ್ನಾಟಕದಲ್ಲಿ NIT Surathkal ಅಂತ. ಇದು ನಮ್ಮ ಕೇಂದ್ರ ಸರ್ಕಾರದ ಧನ ಸಹಾಯದಿಂದ ನಡೆಯುವಂತ ಕಾಲೇಜು. ಇದು ಯಾವುದು ಪ್ರೈವೇಟ್ ಕಾಲೇಜುಗಳಲ್ಲ. ಇದು 100% ಗವರ್ಮೆಂಟ್ ಸಬ್ಸೈಡೆಡ್ ಕಾಲೇಜಸ್. ಇಲ್ಲಿ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಈ ಕಾಲೇಜುಗಳಿಗೆ ಅಂತಾರಾಷ್ಟ್ರೀಯ ಮನ್ನಣೆ ಇದೆ. ಅಂದ್ರೆ ಅಲ್ಲಿಗೆ ಬರುವ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆ ರ್ಯಾಂಕ್ ತೆಗೆದು ಬಂದಿರ್ತಾರೆ. ಹಾಗಾಗಿ ಅಲ್ಲಿ ಒಳ್ಳೆಯ ವಾತಾವರಣ ಇರ್ತದೆ. ಎಲ್ಲ NITಗಳಿಗೆ ಸುಮಾರು 200-300 ಎಕರೆ ಕ್ಯಾಂಪಸ್ ಇರ್ತದೆ, ಬೇಕಾದಷ್ಟು ಹಾಸ್ಟೆಲ್ ಫೆಸಿಲಿಟಿ ಇರ್ತದೆ, ಒಳ್ಳೆಯ ಪ್ರೊಫೆಸರ್ಸ್ ಇರ್ತಾರೆ, ಒಳ್ಳೆಯ ಲ್ಯಾಬೊರೇಟರಿ ಇರ್ತದೆ, ಹಾಗೆ ಒಳ್ಳೆಯ ಕ್ಲಾಸ್ ರೂಮ್ಗಳಿರ್ತವೆ, ಒಳ್ಳೆಯ ಲೈಬ್ರರಿ ಇರ್ತದೆ. ಸೊ ಎಲ್ಲಾ ಫೆಸಿಲಿಟಿಗಳು ಇರ್ತದೆ. ಹಾಗಾಗಿ ಇಲ್ಲಿ ನಿಮಗೆ ಬೇಕಾದ ಕೋರ್ಸುಗಳಿಗೆ ಅವಕಾಶ ಇದೆ. ಯಾವುದೇ ಬ್ರಾಂಚ್ ತಗೊಳ್ಬಹುದು. ಈಗ NITK Surathkal ನಲ್ಲಿ ನೀವು ಯಾವ ಬ್ರಾಂಚ್ ತಗೊಂಡ್ರು ನಿಮ್ಗೆ ಪ್ಲೇಸ್ಮೆಂಟ್ ಅಂತೂ ಖಂಡಿತ ಆಗ್ತದೆ. ಮತ್ತೆ ಬ್ರ್ಯಾಂಡ್ ನೇಮ್ ಅಂತ ಇದೆ, ಕಾಲೇಜಿಗೊಂದು ಬ್ರ್ಯಾಂಡ್ ನೇಮ್ ಅಂತ ಇದೆ, ಅದನ್ನು ಹಾಕೊಳ್ಬಹುದು. BTech, ಇವರು ಕೊಡುವ ಡಿಗ್ರಿ BTech, BE ಅಲ್ಲ, BTech. BTech Surathkal, BTech NITK. ಇದೇ ರೀತಿ ದಕ್ಷಿಣ ಭಾರತದಲ್ಲಿ ತಮಿಳುನಾಡಿನ ತಿರುಚಿ ಇದೆ, ಆಂಧ್ರದಲ್ಲಿ ವಾರಂಗಲ್ ಇದೆ, ಕೇರಳದಲ್ಲಿದೆ, ಮಹಾರಾಷ್ಟ್ರದ ನಾಗ್ಪುರದಲ್ಲಿದೆ. ಈ ಕಾಲೇಜುಗಳು ನಮಗೆ ಹೆಚ್ಚು ದೂರ ಇಲ್ಲ. ನಮ್ಮ ಅದೃಷ್ಟದಿಂದ ಅವುಗಳಿಗೆ ಬಹಳ ಒಳ್ಳೆ ಹೆಸರು ಇದೆ. ಸೊ ಯು ಕ್ಯಾನ್ ಟ್ರೈ. ಇಲ್ಲಿ ಇನ್ನೊಂದು ವಿಷಯ ನೆನಪಿಟ್ಕೊಳ್ಬೇಕು. NITK Surathkal ನಲ್ಲಿ ನಿಮ್ಗೆ ಇರುವ ಸೀಟುಗಳಲ್ಲಿ 50% ಸೀಟುಗಳು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದ ಮೀಸಲಾತಿ ಪ್ರಕಾರ ನೀಡಲಾಗುತ್ತದೆ. ಆದರೆ ಗ್ರೇಡೇಷನ್ ಲಿಸ್ಟಿಗೆ ಮಾತ್ರ ನೀವು JEE ಮೈನ್ ಬರೀಬೇಕು. ನೀವು JEE ಮೈನಲ್ಲಿ ಮೆರಿಟ್ನಲ್ಲಿ, ಜನರಲ್ ಮೆರಿಟ್ನಲ್ಲಿ ಸಿಗ್ಬೇಕಾದ್ರೆ ಸುಮಾರು 150 ಮಾರ್ಕ್ಸ್ ತೆಗೆದ್ರು ನಿಮ್ಗೆ ಸೀಟ್ ಸಿಗುವ ಚಾನ್ಸ್ ಇದೆ. 436ರಲ್ಲಿ 150 ಎಷ್ಟಾಯ್ತು? ಹತ್ರ 35%. ಅದೇ ನೀವು ಒಂದು 200 ಸ್ಕೋರ್ ಮಾಡಿದ್ರೆ ಒಳ್ಳೆಯ ಬ್ರಾಂಚಿನಲ್ಲಿ ಸಿಗುತ್ತೆ. ಟಾಪ್ ಬ್ರಾಂಚಸ್ ಏನ್ ಹೇಳ್ತೇವೆ, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಕೆಮಿಕಲ್, ಆ ತರದ ಕೆಲವು ಒಳ್ಳೆ ಬ್ರಾಂಚ್ಗಳಲ್ಲಿ ಸಿಗುತ್ತೆ. 200ರಿಂದ ಸಾಧಾರಣ 250, ಕೆಲವೊಮ್ಮೆ 300 ಇರ್ಬೋದು. ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸೀಟ್ಗಳನ್ನು ಬಿಟ್ಟು ಅಡ್ವಾನ್ಸ್ ಎಕ್ಸಾಮ್ ಅನ್ನು ಬರೆದು ಅಲ್ಲಿರುವ ಕಾಲೇಜುಗಳಿಗೆ ಹೋಗ್ತಾರೆ. ಐ ವಿಲ್ ಕಮ್ ಟು ದ್ಯಾಟ್. ಹಾಗಾಗಿ ಈ 250 ಸ್ಕೋರ್ ಮಾಡಿದ್ರೆ ನಮ್ಮ ಕರ್ನಾಟಕದ ಸ್ಟೂಡೆಂಟ್ಗೆ Surathkal ನಲ್ಲಿ ಜನರಲ್ ಮೆರಿಟ್ ಅಲ್ಲಿ ನೋಡಿ, ಕ್ಯಾಟಗರಿ ಬರುವಾಗ ಇನ್ನೂ ಕಡಿಮೆ ಸ್ಕೋರ್ ಮಾಡಿದ್ರು ಸಾಕಾಗ್ತದೆ. ಒಳ್ಳೆ ನಿಮ್ಗೆ ಬೇಕಾದ ಬ್ರಾಂಚ್ ಸಿಗುತ್ತೆ. ಇಲ್ಲಿ ಅಡ್ವಾಂಟೇಜ್ ಏನಂದ್ರೆ, ಇಲ್ಲಿ ಪಾಸ್ ಆಗುವ ಸ್ಟೂಡೆಂಟ್ಗಳಿಗೆ
ದೊಡ್ಡ ದೊಡ್ಡ ಕಂಪನಿಯಲ್ಲಿ ಒಳ್ಳೆ ಪೇ ಪ್ಯಾಕೇಜ್ ಇರುವ ಕೆಲಸ ಸಿಗುತ್ತೆ. ಒಳ್ಳೆ ಪೇ ಪ್ಯಾಕೇಜ್. ಇದಕ್ಕೆ ಏನಾಗಬೇಕು ಅಂತ ಹೇಳಿದ್ರೆ ಒಳ್ಳೆಯ ಬ್ರಾಂಚ್ ಅನ್ನು ಸೆಲೆಕ್ಟ್ ಮಾಡಬೇಕು. ಒಳ್ಳೆ ಬ್ರಾಂಚ್ ಅಂದ್ರೆ ಮೊದಲೇದು ನಿಮಗೆ ಲೈಕ್ ಆಗುವ ಬ್ರಾಂಚ್ ಯಾವುದು ಅಂತ ನೋಡ್ಕೊಳ್ಳಿ. ಎಲ್ಲರೂ ಹೋಗ್ತಾರೆ ಅಂತ ನೀವು ಹೋಗ್ಬೇಕು. ನಿಮ್ಗೆ ಬ್ರಾಂಚ್ ಸಿಗುತ್ತೆ, ನೀವು ಸ್ಕೋರ್ ಮಾಡ್ತೀರಾ, ಬಟ್ ಲೈಫ್ ಎಂಜಾಯ್ ಮಾಡಕ್ ಆಗಲ್ಲ. ಯು ಕೆನಾಟ್ ಬಿ ಇನ್ನೋವೇಟಿವ್ ಇನ್ ಯುವರ್ ವರ್ಕ್ ಕಲ್ಚರ್. ಸುಮ್ಮನೆ ಯಂತ್ರದ ಹಾಗೆ ದುಡಿಯುವುದು, ಸಂಪಾದನೆ ಮಾಡುವುದು ಇದೇ ಕೆಲಸ ಆಗುತ್ತೆ. ಅವಾಯ್ಡ್ ದಿಸ್. ಯು ಟ್ರೈ ಟು ನೋ ವಾಟ್ ಈಸ್ ಯುವರ್ ರಿಯಲ್ ಇಂಟ್ರೆಸ್ಟ್, choose that branch, try to excel in that branch. Okay? While doing course here, there is a lot of opportunity to do internship. ಇಂಟರ್ನ್ಶಿಪ್ ಅಂದ್ರೆ ನೀವು BE ಮಾಡುವಾಗಲೇ ಕೆಲವು ಕಂಪನಿಗಳಲ್ಲಿ 3 ತಿಂಗಳು ಅಥವಾ 6 ತಿಂಗಳು ಕೆಲಸ ಮಾಡುವ ಅನುಭವ ಅದು ಸಿಗುತ್ತೆ. ಅಲ್ಲದೆ ಇತ್ತೀಚೆಗೆ ಈ ವರ್ಷದಿಂದ ನಿಮಗೆ NITಗಳಲ್ಲಿ ಒಂದು ಹೊಸ ಅಭ್ಯಾಸ ಶುರು ಮಾಡಿದ್ದಾರೆ. A new system, that is, say if you want to choose mechanical as your subject, if you get that, you can choose mechanical as your major branch. Along with mechanical, you can take information science as your minor subject. ಒಂದು 2 ಪೇಪರ್ ಎಕ್ಸ್ಟ್ರಾ ಇರ್ತದೆ, ಬಟ್ ಯು ವಿಲ್ ಗೆಟ್ ಅಡ್ವಾಂಟೇಜ್ that you will also know information science. ಸೊ ಜಾಬಿಗೆ ಟ್ರೈ ಮಾಡುವಾಗ ಇದು ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಪ್ಲೇಸ್ಮೆಂಟಿಗೋಸ್ಕರ ಈ ತರ ಹೊಸ ಅರೇಂಜ್ಮೆಂಟ್ ಇದೆ. ಹಾಗಾಗಿ NITಗಳಲ್ಲಿ ನೀವು ಪ್ರಯತ್ನ ಮಾಡುವುದು ಸುಲಭ. ನಮ್ಮ ಕೋಟಾ ವಿವೇಕ ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಆ ಕೆಪಾಸಿಟಿ ಇದೆ. ಐ ಹ್ಯಾವ್ ಕಮ್ ಅಕ್ರಾಸ್ ಓಲ್ಡ್ ಸ್ಟೂಡೆಂಟ್ಸ್ ಆಫ್ ಯುವರ್ ಕಾಲೇಜ್. ಐ ಹ್ಯಾವ್ ಬೀನ್ ಇನ್ ದಿಸ್ ಟೀಚಿಂಗ್ ಫೀಲ್ಡ್ ಫಾರ್ ಲಾಸ್ಟ್ 32 years and I have come across many of the students from here. They are of very high caliber only because they do not know at PUC level, they are not doing well in these examinations. But if you prepare well, certainly you can achieve anything in these colleges. ಇದು ಬರೇ ಜಾಬಿಗೋಸ್ಕರ ಅಲ್ಲ, ನಿಮ್ಮ ಬದುಕಿಗೋಸ್ಕರ, ನೀವು ಯಾವ ಪ್ರೊಫೆಷನ್ ಅನ್ನ ಲೈಕ್ ಮಾಡ್ತೀರಾ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಈ NITಗಳಲ್ಲಿ ನಿಮಗೆ 50% ಸೀಟು ಕರ್ನಾಟಕಕ್ಕೆ ಕೊಟ್ರೆ ಇನ್ನು ಉಳಿದ 50% ಸೀಟನ್ನ ಉಳಿದ ರಾಜ್ಯಗಳಿಗೆ ಹಂಚಿಕೊಡ್ತಾರೆ. ಒಂದೊಂದು ರಾಜ್ಯಕ್ಕೆ ಇಷ್ಟಿಷ್ಟು ಅಂತ ಹೇಳಿ ಹಂಚಿಕೊಡ್ತಾರೆ. ಅದೇ ರೀತಿ ಈಗ ತಿರುಚಿಯ NITಯಲ್ಲಿ 50% ಸೀಟು ತಮಿಳುನಾಡಿಗೆ ಕೊಟ್ರೆ ಉಳಿದ 50% ಸೀಟನ್ನ ಉಳಿದ ರಾಜ್ಯಗಳಿಗೆ, ಕರ್ನಾಟಕಕ್ಕೂ ಅದರಲ್ಲಿ ಪಾಲಿದೆ. ನಿಮಗೆ ಅದರಲ್ಲಿ ಪ್ರಯತ್ನ ಮಾಡಿ ತಿರುಚಿಯಲ್ಲೂ ಮಾಡ್ಬೋದು. ತಿರುಚಿ ಕೂಡ ತುಂಬಾ ಹೆಸರಾಂತ ಕಾಲೇಜ್. ನಮ್ಮ ಟಾಪ್ 4 ಕಾಲೇಜುಗಳಲ್ಲಿ ಸುರತ್ಕಲ್, ತಿರುಚಿ, ವಾರಂಗಲ್ ಎಲ್ಲ ಬರುತ್ತೆ. ಅದೊಂದು ನಮ್ಗೆ ಅಡ್ವಾಂಟೇಜ್. ಸೌತ್ ಇಂಡಿಯಾದಲ್ಲಿ ಇರ್ಬೋದು. ಇನ್ನು ಇದಕ್ಕೆ ಹೇಗೆ ಪ್ರಿಪೇರ್ ಆಗೋದು? ಹೌ ಟು ಪ್ರಿಪೇರ್ ಫಾರ್ ದಿಸ್? ಇದು ರಾಷ್ಟ್ರೀಯ ಮಟ್ಟದ ಎಕ್ಸಾಮ್. ಲಕ್ಷಾಂತರ ಜನ ಪರೀಕ್ಷೆ ಬರೀತಾರೆ. ಒಂದು 20 ಲಕ್ಷಕ್ಕೂ ಮಿಕ್ಕು ಜನ ಪರೀಕ್ಷೆ ಬರೀತಾರೆ. ಈ 20 ಲಕ್ಷ ಮಿಕ್ಕಿದ ಪರೀಕ್ಷೆಯಲ್ಲಿ ಸುಮಾರು 1,80,000 ಜನರನ್ನ ಮಾತ್ರ ಅವರು ರ್ಯಾಂಕಿಗೆ ಸೆಲೆಕ್ಟ್ ಮಾಡ್ತಾರೆ. ಉಳಿದವರಿಗೆ ರ್ಯಾಂಕ್ ಕೊಡುವುದಿಲ್ಲ. ಇವರನ್ನ ಕ್ವಾಲಿಫೈಡ್ ಅಂತ ಹೇಳ್ತಾರೆ. ಕ್ವಾಲಿಫೈಡ್ ಇನ್ JEE ಆದವರು ಮುಂದಕ್ಕೆ ಅಡ್ವಾನ್ಸ್ ಎಕ್ಸಾಮ್ ಅನ್ನ ಬರೀಬಹುದು. ಈ ಅಡ್ವಾನ್ಸ್ ಎಕ್ಸಾಮ್ ಅನ್ನ ನಡೆಸುವವರು IIT ಅವರು. ವಾಟ್ ಇಸ್ ದಿಸ್ IIT? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಇದು ಭಾರತದ ಪ್ರೀಮಿಯರ್ ಟೆಕ್ನಾಲಜಿಕಲ್ ಕಾಲೇಜಸ್. ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟದ ಕಾಲೇಜುಗಳಲ್ಲಿ ನಮ್ಮ IITಗಳು ಬರುತ್ತವೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ಭಾರತದಲ್ಲಿ ಉತ್ತಮ ಗುಣಮಟ್ಟದ ಕಾಲೇಜುಗಳು ಇರಬೇಕು ಎನ್ನುವ ಆಶಯದಿಂದ ಭಾರತದ ಪಾರ್ಲಿಮೆಂಟಿನಲ್ಲಿ ಬಿಲ್ ಪಾಸ್ ಮಾಡಿ ಸ್ಥಾಪಿಸಿದ ಕಾಲೇಜು. ಹಾಗಾಗಿ ಈ ಕಾಲೇಜುಗಳಿಗೆ ಕೆಲವು ಹೊಸ ಪ್ರಿವಿಲೇಜ್, ಅವರದ್ದೇ ಆದ ವಿಶೇಷತೆ ಇದೆ, ಪ್ರಿವಿಲೇಜ್ ಇದೆ. ಹಾಗಾಗಿ ಗುಣಮಟ್ಟವನ್ನು ಬಹಳ ಚೆನ್ನಾಗಿ ಕಾಪಾಡಿಕೊಂಡು ಬಂದಿದ್ದಾರೆ. ಇದು ಒಂದು ರೀತಿಯ ಪ್ರತಿಷ್ಠೆ. IIT ಅಂತ ಹೇಳಿದ್ರೆ ಒಂದು ಪ್ರತಿಷ್ಠೆ. ನಿಮ್ಮ ಡಿಗ್ರಿಯಲ್ಲಿ ನೀವು ಕೆಳಗಡೆ
BTech from IIT Madras ಅಂತ ಹಾಕಿದ್ರೆ ಸಾಕು. ದಟ್ ಇಟ್ ಸೆಲ್ಫ್ ಇಸ್ ಲೈಕ್ ಎ ಪಾಸ್ಪೋರ್ಟ್. ನಿಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಂದಕ್ಕೆ ಕಲಿಲಿಕ್ಕೆ ಜಾಬಿಗೆಲ್ಲ ಹೋಗ್ಲಿಕ್ಕೆ ಬೇಕಾದ್ರೆ ಧಾರಾಳ ಸಾಕು. ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ NIT ಮತ್ತೆ IITಗಳಲ್ಲಿ ನಿಮ್ಮ ಜೊತೆ ಕಲಿಯುವ ಉಳಿದ ವಿದ್ಯಾರ್ಥಿಗಳು ಪಿಯರ್ ಗ್ರೂಪ್ ಅಂತ ಹೇಳ್ತೇವೆ. ದೇ ಆರ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕಂಟ್ರಿ. ಸೊ ಯು ವಿಲ್ ಗೆಟ್ ಲಾಟ್ ಆಫ್ ನಾಲೆಜ್. ಇಟ್ಸ್ ಎ ಗುಡ್ ಪಿಯರ್ ಗ್ರೂಪ್ ಸ್ಟಡಿ. ನಿಮ್ಮ ಸೀನಿಯರ್ಸ್ ನಿಮ್ಗೆ ಹೇಳಿಕೊಡ್ತಾರೆ. ಹಾಗಾಗಿ ನೀವು ಒಬ್ಬ ಸೆಲ್ಫ್ ಸಫಿಷಿಯಂಟ್ ಆಗಿ ಸೆಲ್ಫ್ ಡಿಸೈಡಿಂಗ್ ಪರ್ಸನ್ ಆಗಿ ಹೊರಗೆ ಬರ್ತೀರ. ವೆನ್ ಯು ಕಮ್ ಔಟ್ ಆಫ್ ದೀಸ್ ಕಾಲೇಜಸ್ ಯು ವಿಲ್ ಬಿ ವೆರಿ ಕಾನ್ಫಿಡೆಂಟ್ ಇನ್ ಡೂಯಿಂಗ್ ಥಿಂಗ್ಸ್. ಹಾಗಾಗಿ ಈ IITಗಳಿಗೆ ತುಂಬಾ ರಶ್ ಇದೆ. ಇಲ್ಲಿ ಏನ್ ಮಾಡ್ತಾರೆ, 1,80,000 ಅಲ್ಲಿ ಈ ಅಡ್ವಾನ್ಸ್ ಎಕ್ಸಾಮ್ ಅನ್ನ ಮಾಡ್ತಾರೆ. ಇನ್ನೊಮ್ಮೆ ಈ 1,80,000 ಜನರಿಗೆ ಈ ಎಕ್ಸಾಮ್ ಇಲ್ಲಿ ಸುಮಾರು ಒಂದು 20, ಈ ನಂಬರ್ ಕೂಡ ಚೇಂಜ್ ಆಗ್ತಾ ಇರ್ತದೆ, 20-25,000 ಜನರಿಗೆ ರ್ಯಾಂಕ್ ಕೊಡ್ತಾರೆ ಅವರು. ಈ ರ್ಯಾಂಕಿನಲ್ಲಿ ನೀವು ಭಾರತ ದೇಶದಲ್ಲಿರುವ IITsಗಳಿಗೆ ಸೇರ್ಬೋದು. IIT ಮದ್ರಾಸ್ ಇದೆ, IIT ಬಾಂಬೆ ಇದೆ, ಕರ್ನಾಟಕದಲ್ಲಿ IIT ಧಾರವಾಡ ಇದೆ. ಹಳೆಯ IITಗಳು ಡೆಲ್ಲಿ, ಮದ್ರಾಸ್, ಬಾಂಬೆ, ಖರಗ್ಪುರ್, ಕಾನ್ಪುರ್ ಇವೆಲ್ಲ ಪ್ರತಿಷ್ಠಿತ ಸಂಸ್ಥೆಗಳು. ಆ ನಂತರ ಹಂತ ಹಂತದಲ್ಲಿ ಬೇರೆ IITಗಳನ್ನು ಸ್ಥಾಪಿಸಲಾಗಿದೆ. ಅವುಗಳಿಗೂ ಒಳ್ಳೆಯ ಹೆಸರಿದೆ. ಈ IITಗಳಿಗೆ ಹೋದ್ರೆ ನಿಮ್ಗೆ ಈಗಾಗಲೇ ಹೇಳಿದ ಹಾಗೆ ಒಳ್ಳೆಯ ಪ್ರೊಫೆಸರ್ಸ್, ನಿಮ್ಮ ಫ್ಯೂಚರ್ಗೆ ಒಳ್ಳೆಯ ಒಂದು ಬುನಾದಿ ಸಿಗ್ತದೆ. ಈ IIT ಕ್ಯಾಂಪಸ್ಗಳು 500ರಿಂದ 700, 1,000 ಎಕರೆ ವ್ಯಾಪ್ತಿಯನ್ನು ಹೊಂದಿದೆ. ಅಲ್ಲಿ ಸೆಲ್ಫ್ ಸಫಿಷಿಯಂಟ್ ನಿಮಗೆ ಕ್ಯಾಂಟೀನು, ಪೋಸ್ಟ್ ಆಫೀಸು, ಬ್ಯಾಂಕು, ಆಸ್ಪತ್ರೆ, ಹಾಸ್ಟೆಲ್, ಅಂಗಡಿಗಳು ಎಲ್ಲ ಅದರೊಳಗಿದೆ. ಪ್ರೊಫೆಸರ್ಗಳು ಕೂಡ ಅದರೊಳಗೆ ವಾಸಿಸ್ತಾರೆ. ಒಂದು ರೀತಿಯಲ್ಲಿ ಒಂದು ಗ್ರಾಮ ಅಂತ ಹೇಳ್ಬೋದು ಒಂದು IITಗಳಿಗೆ. ಅದೊಂದು ರೀತಿಯ ಹೊಸ ನಮಗೆ ವಾತಾವರಣ ಕಲೀಲಿಕ್ಕೋಸ್ಕರ. ಅದೇ ರೀತಿ ಅಲ್ಲಿ ಇರುವ ವಿದ್ಯಾರ್ಥಿಗಳು ಹಾಗೆ ಬೇರೆ ತುಂಬಾ ಪ್ರತಿಭಾನ್ವಿತರಾಗಿರ್ತಾರೆ. ನಿಮಗೆ ಬೇರೆಯವರ ಕಲಿಯಲಿಕ್ಕೆ ತುಂಬಾ ಒಳ್ಳೆ ಅವಕಾಶ ಸಿಗ್ತದೆ. ದಟ್ ಇಸ್ ಅಡ್ವಾಂಟೇಜ್ ವಿತ್ IIT. ಇಲ್ಲಿ ಕ್ವೆಶನ್ಸ್ಗಳು JEE ಮೇನ್ಗೆ ಕಂಪೇರ್ ಮಾಡಿದ್ರೆ ವೆರಿ ಅಡ್ವಾನ್ಸ್ಡ್ ಕ್ವೆಶನ್, ತುಂಬಾ ಕಷ್ಟ ಇರ್ತದೆ. ಈ 2 ಎಕ್ಸಾಮಿಗೆ ನೀವು ಪ್ರಿಪೇರ್ ಆಗಬೇಕಾದ್ರೆ ನೀವು ಮೊದಲು ಮೇನಿಗೆ ಮಾಡಿ, CET ಮರೆತು ಬಿಡಿ. ಯಾಕೆಂದ್ರೆ ಮೇನ್ ಅನ್ನು ನೀವು ಫೋಕಸ್ ಮಾಡಿದ್ರೆ ನಿಮ್ಗೆ CET ಅನ್ನ ಈಸಿಯಾಗಿ ಪಾಸ್ ಮಾಡಬಹುದು, ಹೆಚ್ಚು ಓದಬೇಕಾಗಿ ಇಲ್ಲ. JEE ಮೇನಿಗೆ ಪ್ರಿಪೇರ್ ಆಗಿ ನೀವು CET ಕೋಚಿಂಗ್ ಕ್ಲಾಸಿಗೆ ಹೋದ್ರೂ ಕೂಡ ಇಂಟರ್ನೆಟ್ ಅಲ್ಲಿ JEE ಮೇನ್ ಕ್ವೆಶನ್ಸ್ ಬರುತ್ತೆ, ಅದನ್ನ ಟ್ರೈ ಮಾಡಿ. ದಟ್ ಇಸ್ ಅ ವೆರಿ ಗುಡ್ ಹ್ಯಾಬಿಟ್. ಇಲ್ಲಿ ಕಲಿಬೇಕಾದ್ರೆ ವ್ಯತ್ಯಾಸ ಅಂದ್ರೆ ನಿಮ್ಮ ಬೇಸಿಕ್ಸ್ ಅನ್ನ ಚೆನ್ನಾಗಿ ಇಂಪ್ರೂವ್ ಮಾಡಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಲ್ಲಿರುವ ಬೇಸಿಕ್ಸ್ ಅದು ಏನಂತ ನಿಮ್ಗೆ ಆ ಕ್ವೆಶನ್ಸ್ ಅನ್ನ ಆನ್ಸರ್ ಮಾಡುವಾಗಲೇ ಗೊತ್ತಾಗುತ್ತೆ. ಈಗ ನಾನು ಹೇಳಿದ್ರೆ ನಿಮ್ಗೆ ಅದು ಬೇಸಿಕ್ಸ್ ಅಂದ್ರೆ ಏನು ಅಂತ ಗೊತ್ತಾಗಲ್ಲ. ಬರೀ ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ಮಾತ್ರ ಅಲ್ಲ, ನೀವು ಸ್ವತಃ ಥಿಂಕ್ ಮಾಡುವಂತ ಕ್ವೆಶನ್ಸ್ಗಳಿರ್ತವೆ ಅಲ್ಲಿ. ಅಂದ್ರೆ ನೀವು ನಿಮ್ಮ ಟೀಚರ್ ಕೊಟ್ಟ ಒಂದು ಫಾರ್ಮುಲಾ ಏನಿದೆ ಅದನ್ನ ಯಾವ ರೀತಿ ಉಪಯೋಗಿಸ್ಬೋದು, ಯಾವ ಯಾವ ಜಾಗದಲ್ಲಿ ಉಪಯೋಗಿಸ್ಬೋದು ಅದನ್ನ ತಿಳ್ಕೊಳ್ಬೇಕು. ಅದು ನೋಯಿಂಗ್ ದ ಬೇಸಿಕ್ಸ್ ಅಂತ ಹೇಳ್ತೇವೆ ನಾವು. ಅದನ್ನ ಮೆಮರೈಸ್ ಮಾಡೋದಲ್ಲ, ಪ್ರಾಕ್ಟೀಸ್ ಮಾಡಿ ಕರಗತ ಮಾಡಿಕೊಳ್ಬೇಕು. ಸೊ ಅದಕ್ಕೋಸ್ಕರ ಪ್ರಿಪರೇಷನ್ ಬೇಕು. IIT ಮೇನಿಗೆ JEE ಮೇನ್ ಅಥವಾ ಅಡ್ವಾನ್ಸ್ಗೆ ನೀವು ಪ್ರಿಪೇರ್ ಆಗುವುದು ಅಂತ ಹೇಳಿದ್ರೆ 2 ವರ್ಷದ ತಪಸ್ಸು. ಎಲ್ಲವನ್ನು ಮರೆತು ಬಿಡಿ. ನೀವು ಕಷ್ಟಪಡಿ ಅಥವಾ ನಿದ್ದೆಗೆಡಿ ಅಂತ ನಾನು ಹೇಳೋದಿಲ್ಲ, ನೀವು ಫೋಕಸ್ ಮಾಡಿ ಅಷ್ಟೇ. ಉಳಿದದನ್ನು ಮರೆತು ಬಿಡಿ. ದೈನಂದಿನ ಚಟುವಟಿಕೆಗಳು ಆಗ್ತಾ ಇರ್ತವೆ, ತಲೆಯಲ್ಲಿ ಮಾತ್ರ ತುಂಬಿಕೊಂಡಿರ್ತದೆ. ಯಾವುದೇ ಒತ್ತಡಕ್ಕೆ ಒಳಗಾಗಬೇಡಿ. ಪೇರೆಂಟ್ಸಿಗೂ ನಾನು ಇದೇ ಮಾತು ಹೇಳ್ತಾ ಇದ್ದೇನೆ, ವಿದ್ಯಾರ್ಥಿಗಳ ಮೇಲೆ ಯಾವುದೇ ಒತ್ತಡ ಹಾಕಬೇಡಿ. ಅವರ ಜವಾಬ್ದಾರಿಯನ್ನ ಅವರಿಗೆ ತೋರಿಸಿಕೊಡಿ. ಸೊ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂದ್ರೆ ನಿಮ್ಮ ಜವಾಬ್ದಾರಿಯಿಂದಲೇ ನೀವು ಓದುವ ಅಭ್ಯಾಸ ಮಾಡ್ಕೊಳ್ಳಿ, ಬೇರೆಯವರಿಗೋಸ್ಕರ ಓದ್ಲಿಕ್ಕೆ ಹೋಗ್ಬೇಡಿ. ಯು ವಿಲ್ ನೆವರ್ ಸಕ್ಸೀಡ್ ಇಫ್ ಯು ರೀಡ್ ಫಾರ್ ಅದರ್ಸ್. ನೀವು ಓದುವಾಗ ನೋಡಿ, ನಿಮ್ಮ ಪೇರೆಂಟ್ಸ್ಗೋಸ್ಕರ ಓದ್ತೀರಾ, ನಿಮ್ಗೋಸ್ಕರ ಓದ್ತೀರಾ ಅಂತ ಹೇಳ್ಕೊಂಡು ನಿಮ್ಗೋಸ್ಕರ ಓದ್ತೀರಿ. ನಾನು ಇದನ್ನು ಮಾಡ್ಲೇಬೇಕು, ಇದು ನನಗೆ ಆಗ್ಬೇಕು, ನಾನು ಈ ತರ ಪ್ರಿಪೇರ್ ಆಗ್ಬೇಕು. ಕೂಲ್ ಮೈಂಡ್ ಆಗಿ ಓದಿ. ಯಾವುದೇ ಒತ್ತಡಕ್ಕೆ ಒಳಗಾಗಬೇಡಿ.
ಪರೀಕ್ಷೆ ದಿವಸ ಸೋಲ್ತೀರಿ ಒತ್ತಡಕ್ಕೆ ಒಳಗಾಗಿ ಓದಿದ್ರೆ. ನಿಮ್ಮ ಪ್ರಿಪರೇಷನ್ 100% ಇರ್ತದೆ. ಆ ಪರೀಕ್ಷೆ ಆನ್ಸರ್ ಮಾಡುವಾಗ ಆನ್ಸರ್ಗಳು ತಲೆಗೆ ಹೊಳೆಯುವುದಿಲ್ಲ. ಇದು ಯಾವಾಗ ಆಗ್ತದೆ ಅಂತ ಹೇಳಿದ್ರೆ, ನೀವು ಒತ್ತಡಕ್ಕೆ ಒಳಗಾದ್ರೆ. ಈ ಒತ್ತಡದಿಂದ ನೀವು ಹೊರಬರಬೇಕಾದ್ರೆ ಅದಕ್ಕೆ ಬೇಕಾಗುವುದು ನಿಮಗೆ ಪರೀಕ್ಷೆ ಮತ್ತೆ ಕಾನ್ಫಿಡೆನ್ಸ್. ನೀವು ಆದಷ್ಟು ಪರೀಕ್ಷೆಗಳನ್ನ ಬರೀರಿ, ನಿಮ್ಮ ಕಾನ್ಫಿಡೆನ್ಸ್ ಅನ್ನ ಬೆಳೆಸಿ. ಹಾಗಾಗಿ ಕಣ್ಣು ಮುಚ್ಚಿ ನಡೆದು ಹೋದ್ರು ನನಗೆ ಈ ದಾರಿ ಗೊತ್ತಿದೆ ಅನ್ನುವ ಪರಿಸ್ಥಿತಿಯಲ್ಲಿ ನೀವು ಪರೀಕ್ಷೆ ಬರೀಬೇಕು. ನಿಮ್ಮ ಮನೆಯ ಪರಿಸರದಲ್ಲಿ ಕತ್ತಲಲ್ಲಿ ವಿದ್ಯುತ್ ಶಕ್ತಿ ಕರೆಂಟ್ ಇಲ್ಲದಿದ್ರು ನೀವು ನಡೆದಾಡಬಲ್ಲಿರಿ, ಯಾಕಂದ್ರೆ ನಿಮ್ಗೆ ಅದು ಪರಿಚಯ ಇದೆ, ಯಾವುದೇ ಹೆದರಿಕೆ ಇರುವುದಿಲ್ಲ. ಅದೇ ಪರಿಸ್ಥಿತಿಯಲ್ಲಿ ನೀವು ಪರೀಕ್ಷೆಯನ್ನು ಬರೀಬೇಕು. ದಿಸ್ ಈಸ್ ಒನ್ ಕೀ ವರ್ಡ್ ಐ ವುಡ್ ಲೈಕ್ ಟು ಸೇ. ಯಾವುದೇ ಪರೀಕ್ಷೆ, CET ಇರಲಿ, ಮೇನ್ ಇರಲಿ, ಅಡ್ವಾನ್ಸ್ ಇರಲಿ, ಒತ್ತಡ ರಹಿತವಾಗಿ ನೀವು ಪರೀಕ್ಷೆ ಬರೆದ್ರೆ ನಿಮ್ಮ ಕೆಪಾಸಿಟಿ ಏನಿದೆ ಅದರ 10% ಹೆಚ್ಚು ನಿಮಗೆ ರ್ಯಾಂಕ್ ಸ್ಕೋರ್ ಮಾಡಲಿಕ್ಕೆ ಆಗುತ್ತೆ. ಇನ್ನು ಇನ್ನೊಂದು ರಾಷ್ಟ್ರೀಯ ಮಟ್ಟದ ಪರೀಕ್ಷೆ ನೀಟ್ ಅಂತ. ಇದು MBBS ಸ್ಥಿತಿಗಳಿಗೋಸ್ಕರ. MBBS ಮತ್ತೆ BDS ಆಯುರ್ವೇದಿಕ್ ಕಾಲೇಜುಗಳಿಗೆ ನಿಮಗೆ ಸೀಟ್ ಬೇಕಾದ್ರೆ ನೀವು ನೀಟ್ ಎಕ್ಸಾಮ್ ಬರೀಲೇಬೇಕು. CET-ಯಲ್ಲಿ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ತಗೊಂಡ್ರೆ ಅಲ್ಲಿ ಕೆಲವು ಲೈಫ್ ಸೈನ್ಸಿನ ಕೋರ್ಸ್ಗಳಿವೆ. ಅಂದರೆ ನೋಡಿ, ಫಿಶರೀಸ್, ಅಗ್ರಿಕಲ್ಚರಲ್ ಸೈನ್ಸ್, BSc ಅಗ್ರಿಕಲ್ಚರಲ್ ಸೈನ್ಸ್, ಆಮೇಲೆ ವೆಟರ್ನರಿ ಸೈನ್ಸ್, ಫಾರ್ಮಸಿ, ಈ ಕೋರ್ಸ್ಗಳಿಗೆ ರಾಜ್ಯ ಮಟ್ಟದ ಸೆಲೆಕ್ಷನ್ ಇರ್ತದೆ. ಅಲ್ಲಿಗೆ ನಮ್ಮ CET-ಯ ಮಾರ್ಕ್ಸ್ಗಳನ್ನ ಕನ್ಸಿಡರ್ ಮಾಡ್ತಾರೆ. ಇದಕ್ಕೆ ಸೇರ್ಬೋದಾ ಅನ್ನೋ ಕ್ವಶನ್ ಬರುತ್ತೆ. ಹೌ ಫಾರ್ ಇಟ್ ಇಸ್ ಗುಡ್ ಕಂಪೇರ್ ಟು MBBS, BDS, ಆಯುರ್ವೇದಿಕ್, ಎವ್ರಿ ಕೋರ್ಸ್. ನಾನು ಈಗಾಗಲೇ ಹೇಳಿದ್ದೇನೆ, ನಿಮ್ಗೆ ಖುಷಿ ಕೊಡಬೇಕು. ಆ ಫೀಲ್ಡ್ ಅಲ್ಲಿ ಕೆಲಸ ಮಾಡುವಾಗ ನಿಮ್ಗೆ ಖುಷಿ ಕೊಡುವಂತ ಫೀಲ್ಡ್ ಅನ್ನು ಸೆಲೆಕ್ಟ್ ಮಾಡಿ. 24 ಗಂಟೆ ದುಡ್ದು ಒಬ್ಬ ಡಾಕ್ಟರ್ ಹಣ ಸಂಪಾದಿಸಬಹುದು, ಬಟ್ ಹಿ ಮೆ ನಾಟ್ ಬಿ ಎಂಜಾಯಿಂಗ್. ಅದೇ ಒಬ್ಬ ಅಗ್ರಿಕಲ್ಚರಲ್ ಓದಿ ಹಳ್ಳಿಯಲ್ಲಿ ಅವನ ತೋಟ ನೋಡಿಕೊಂಡು ಹೆಚ್ಚು ಸಂಪಾದನೆ ಇಲ್ಲದೆ ಹೆಚ್ಚು ಖುಷಿಯಿಂದ ಇರ್ಬೋದು. ಈ BSc ಏಜಿಗೆ ನಮ್ಮ ಕಡೆ ಈ 2 ಕರಾವಳಿ ಜಿಲ್ಲೆಗಳಲ್ಲಿ ಹೆಚ್ಚು ಮಹತ್ವ ಕೊಡುವುದಿಲ್ಲ. ಇದರಿಂದ ಜಾಬಿಗೆ ಹೆಚ್ಚು ಉಪಯೋಗ ಇಲ್ಲ ಅಂತಲ್ಲ, ಇದೆ. ಕೋಆಪರೇಟಿವ್ ಬ್ಯಾಂಕ್ಸ್ ಮತ್ತೆ ಕೆಲವು ಪಬ್ಲಿಕ್ ಸೆಕ್ಟರ್ ಕಂಪನೀಸ್ ಎಲ್ಲ BSc ಏಜಿಗೆ ಒಂದು ಕ್ವಾಲಿಫಿಕೇಶನ್ ಇಟ್ಟು ಕೆಲಸ ಕೊಡ್ತಾರೆ. ಫಿಶರೀಸ್ ಕಾಲೇಜ್ ಇರೋದು ಬಹಳ ಕಡಿಮೆ, ಆದರೆ ಒಳ್ಳೆ ಅಂದ್ರೆ ತುಂಬಾ ಒಳ್ಳೆಯ ಕೋರ್ಸ್ ಅದು. ನಿಮಗೆ 100% ಜಾಬ್ ಗ್ಯಾರಂಟಿ. BSc ಏಜ್ ಕೂಡ ಹಾಗೆ 100% ಜಾಬ್ ಗ್ಯಾರಂಟಿ. ನಿಮ್ಗೆ ಸ್ವಂತ ತೋಟ, ಗದ್ದೆ ಈ ತರ ಇದ್ರೆ ಅಥವಾ ಮಾಡುವ ಇಚ್ಛೆ ಇದ್ರೆ, ಅದರಲ್ಲಿ ಇಂಟ್ರೆಸ್ಟ್ ಇದ್ರೆ ಖಂಡಿತ BSc ಏಜ್ ತಗೊಳ್ಳಿ, ನೀವು ಲೈಫ್ ಅನ್ನ ಎಂಜಾಯ್ ಮಾಡ್ತೀರಾ. ಅದೇ ರೀತಿ ವೆಟರ್ನರಿ ಸೈನ್ಸ್ ಕೂಡ. ಇದಕ್ಕೆಲ್ಲ ನಮ್ಮ CET ಎಕ್ಸಾಮ್ ಬರೆದ್ರೆ ಸಾಕು, PCB. ನೀವು ಇದೇ ಪ್ರಿಪರೇಷನ್ ಅನ್ನ ಇದಕ್ಕೆ ಮಾಡಬೇಕು. ಸ್ವಲ್ಪ ಜಾಸ್ತಿ, ನಿಮ್ಮ ಸಬ್ಜೆಕ್ಟ್ ನಲ್ಲಿ ಹೆಚ್ಚು ವ್ಯತ್ಯಾಸ ಬರುವುದಿಲ್ಲ. ಎರಡೂ ಕೂಡ ಮೆಮರಿ ಲೆವೆಲ್ ಇಂದ ಆನ್ಸರ್ ಮಾಡುವಂಥದ್ದು. ಕ್ಯಾಲ್ಕುಲೇಷನ್ಸ್ ಎಲ್ಲ ಕಡಿಮೆ. ಇಲ್ಲಿ ಸ್ವಲ್ಪ ಹೊಸ ಕ್ವೆಶನ್ಸ್ ಬರುತ್ತೆ ಅಷ್ಟೇ ನೀಟ್ನಲ್ಲಿ. ಇಲ್ಲಿ ನೀವು ಸುಮಾರು 50,000 ರ್ಯಾಂಕ್ ಬಂದ್ರೆ ಕರ್ನಾಟಕದಲ್ಲಿ ಒಳ್ಳೆಯ ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ ಸಿಗುತ್ತೆ. ಅಷ್ಟು ಕಾಲೇಜುಗಳಿವೆ ಭಾರತದಾದ್ಯಂತ. ಹಾಗಾಗಿ ಈವನ್ ನಿಮ್ಮ ರ್ಯಾಂಕ್ 50,000 ಮಿಕ್ಕಿದ್ರು ಕೂಡ ಸಿಗುತ್ತೆ, ಆದರೆ ಅದು ಸಿಗೋದು ಕಷ್ಟ. ನಮ್ಮಲ್ಲಿ ನಿಮ್ಮ ಹಳೆಯ ವಿದ್ಯಾರ್ಥಿ ಈಗಾಗಲೇ ಪಾಸ್ ಆಗಿ ಹೋದವರು ಅಭಿಷೇಕ್ ಭಟ್ ಅಂತ ನೋಡಿದ್ರಲ್ಲ, 640 ಮಾರ್ಕ್ಸ್ ಸಿಕ್ಕಿದ್ದಾರೆ. ಅವರಿಗೆ ಒಳ್ಳೆ ಮೆಡಿಕಲ್ ಸೀಟ್ ಸಿಗುತ್ತೆ. 640 ಒಳ್ಳೆ ಸ್ಕೋರ್. ನೀವು ಸಾಧಾರಣ 500ರ ಮೇಲೆ ತೆಗೆದ್ರೆ ನಿಮಗೆ ಸೀಟ್ ಸಿಗೋ ಚಾನ್ಸ್ ಇದೆ.
ಕ್ಯಾಟಗರಿ ಇದೆ, ಕ್ಯಾಟಗರಿ ವೈಸ್ ಹೋಗುತ್ತೆ. ದೊಡ್ಡ ಅಡ್ವಾಂಟೇಜ್ ಕರ್ನಾಟಕದವರಿಗೆ ಏನಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಗವರ್ಮೆಂಟ್ MBBS ಕಾಲೇಜ್ ಇದೆ, ಗವರ್ಮೆಂಟ್ ಮೆಡಿಕಲ್ ಕಾಲೇಜಸ್. ಇಷ್ಟು ನಂಬರ್ ಆಫ್ ಮೆಡಿಕಲ್ ಕಾಲೇಜ್, ಸುಮಾರು 19 ಮೆಡಿಕಲ್ ಕಾಲೇಜ್ ಇದೆ ಕರ್ನಾಟಕ ಗವರ್ಮೆಂಟ್ ನಡೆಸುವಂಥದ್ದು. ಇಲ್ಲಿ ಫೀಸ್ ತುಂಬಾ ಕಡಿಮೆ, ಸೀಟುಗಳು ಇವೆ. ಹಾಗಾಗಿ ನಿಮಗೆ ಖಂಡಿತ ಮೆಡಿಕಲ್ ಮಾಡಲಿಕ್ಕೆ ಹೆಚ್ಚು ಕಷ್ಟ ಬೇಕಾಗಿಲ್ಲ. ಪ್ರೈವೇಟ್ ಕಾಲೇಜುಗಳಲ್ಲಿ ಫೀಸ್ ಜಾಸ್ತಿ ಇರ್ತದೆ ನ್ಯಾಚುರಲಿ. ಅಲ್ಲದೆ ನೀವು ಪೇಮೆಂಟ್ ಮಾಡಿ ಹೋಗುದಾದ್ರೆ ಇನ್ನೂ ಜಾಸ್ತಿ. ನೀಟ್ ರ್ಯಾಂಕ್ ಏನಾದರೂ ಸ್ವಲ್ಪ ಜಾಸ್ತಿ ಆದರೆ, ನಿಮ್ಮ ಸ್ಕೋರ್ ಕಡಿಮೆ ಆದರೆ ರ್ಯಾಂಕ್ ಜಾಸ್ತಿ ಆಗುತ್ತೆ. ಆವಾಗ ನೀವು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ಪಡ್ಕೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ. ಇನ್ ದೋಸ್ ಕೇಸಸ್ ಯು ಮೇ ಹ್ಯಾವ್ ಟು ಶೆಲ್ ಮೋರ್ ಮನಿ. ಅದರ್ವೈಸ್ ಯು ಕ್ಯಾನ್ ಗೋ ಫಾರ್ MBBS ಆಸ್ ವೆಲ್ BDS. ಆಯುರ್ವೇದಿಕ್ ಸಿಗ್ಬೇಕಾದ್ರೂ ಕೂಡ very much in demand. Now, central government is giving a lot of importance for Ayurvedic also. You have seen, they have set a different, separate department by Ayush, by name Ayush. Ayush ಡಾಕ್ಟರ್ಗಳಿಗೆ ಗವರ್ಮೆಂಟ್ ಜಾಬ್ಗೆ ಈಕ್ವಲೆಂಟ್ ಆಗಿ, ಡಾಕ್ಟರ್ಗಳಿಗೆ ಈಕ್ವಲೆಂಟ್ ಆಗಿ ಗವರ್ಮೆಂಟ್ ಜಾಬ್ ಕೊಡ್ತಾ ಇದ್ದಾರೆ. ಹಾಗಾಗಿ ಆಯುರ್ವೇದಿಕ್ ಡಿಗ್ರಿಗೆ ಕೂಡ ಈಗ ಬಹಳ ಡಿಮಾಂಡ್ ಇದೆ. ಸುಮಾರು 1 ಲಕ್ಷ ರ್ಯಾಂಕ್ ಬಂದ್ರು ಕರ್ನಾಟಕದ ಒಳ್ಳೆಯ ಕಾಲೇಜಿನಲ್ಲಿ ಆಯುರ್ವೇದಿಕ್ ಸಿಗುತ್ತೆ. ಇದೆಲ್ಲ ನನ್ನಿಂದ ಸಾಧ್ಯವ ಅಂತ ನೀವು ಯಾವುದೇ ರೀತಿಯ ದುಗುಡ ಇಟ್ಕೊಳ್ಬೇಡಿ. ಇದು ನಿಮ್ಮಿಂದ ಖಂಡಿತ ಸಾಧ್ಯ. ನಿಮಗೆ ಬೇಕಾಗುವುದಿಷ್ಟೇ, ಕ್ಲಾಸಿನಲ್ಲಿ ಮಾಡುವ ಕ್ಲಾಸಸ್ ಏನಿದೆ ಗಮನ ಇಟ್ಟು ಕೇಳಿ. ಯಾವುದು ಅರ್ಥ ಆಗಲಿಲ್ಲ ಅಂತ ಇರಬಾರ್ದು. ಟೀಚರ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಡೋಂಟ್ ಶೈ ಅವೇ, ಮೀಟ್ ಯುವರ್ ಟೀಚರ್ಸ್, ಡಿಸ್ಕಸ್. ಯು ಟ್ರೈ ಟು ನೋ ಎವ್ರಿಥಿಂಗ್. ನಿಮ್ಮ PUC ಸಿಲೆಬಸ್ ಏನಿದೆ ತುಂಬಾ ಅಂದ್ರೆ ತುಂಬಾ ಕಡಿಮೆ, ನಿಮ್ಮ ಕೆಪಾಸಿಟಿಗೆ ಕಂಪೇರ್ ಮಾಡಿದ್ರೆ ಇಟ್ ಈಸ್ ವೆರಿ ಸ್ಮಾಲ್. ಹಾಗಾಗಿ PUC ನಿಮ್ಮ ರೆಗ್ಯುಲರ್ ಓದಿನಲ್ಲಿ ಇದನ್ನ ಒಳಗೂಡಿಸಿಕೊಂಡು ಓದಿ. ಯಾವುದನ್ನ ನೀಟಿಗೆ ಬೇಕಾಗಿದೆ, ನೀಟಿನ ಕ್ವೆಶ್ಚನ್ ಪೇಪರ್ಸ್ ಅನ್ನು ನೋಡಿ. ಅಲ್ಲಿ ಕೆಲವು ಕ್ವೆಶ್ಚನ್ಸ್ ನಿಮ್ಮ ಸಿಲೆಬಸ್ ಅಲ್ಲಿ ಇರುವುದಿಲ್ಲ, ಆದ್ರೆ ಸಿಲೆಬಸ್ ಇಂದ ಹೊರಗೆ ಬಂದದಲ್ಲ, ಸಿಲೆಬಸ್ ಒಳಗೆ ಇರ್ತದೆ, ನಿಮ್ಮ ಟೆಕ್ಸ್ಟ್ ಬುಕ್ ನ ಒಳಗೆ ಇರುವುದಿಲ್ಲ. ಹಾಗಾದ್ರೆ ಯಾವ ಟೆಕ್ಸ್ಟ್ ಬುಕ್ ಓದಬೇಕು? CETಗೆ ನಿಮಗೆ CET ಕೆಲವು ಟೆಕ್ಸ್ಟ್ ಬುಕ್ಸ್ ಇವೆ, ಸಾಕಾಗುತ್ತೆ. ಇಂಟರ್ನೆಟ್ ಅಲ್ಲಿ ಡೌನ್ಲೋಡ್ ಮಾಡಿದ ಕ್ವೆಶ್ಚನ್ ಪೇಪರ್ಸ್ ಇದೆ, ಸಾಕಾಗುತ್ತೆ. ಕ್ವೆಶ್ಚನ್ಸ್ಗೆ ಗೊತ್ತಿಲ್ಲದಿದ್ರೆ ನಿಮ್ಮ ಟೀಚರ್ಸ್ ಹತ್ರ ಕೇಳಿ, ಸಾಕಾಗುತ್ತೆ. IIT JEE ಮೇನ್ಗೆ ಮತ್ತೆ ನೀಟಿಗೆ ಇಲ್ಲಿ ಬರುವ ಫಿಸಿಕ್ಸ್ ಕೆಮಿಸ್ಟ್ರಿ ಕ್ವೆಶ್ಚನ್ ಸ್ಟ್ಯಾಂಡರ್ಡ್, JEE ಮೇನ್ ಅಲ್ಲಿ ಬರುವ ಫಿಸಿಕ್ಸ್ ಕೆಮಿಸ್ಟ್ರಿ ಕ್ವೆಶ್ಚನ್ ಸ್ಟ್ಯಾಂಡರ್ಡ್ ಆಲ್ಮೋಸ್ಟ್ ಸೇಮ್. ಅದೇ ಪ್ರಿಪರೇಷನ್ ಸಾಕಾಗುತ್ತೆ. ಇದಕ್ಕೆ ಏನ್ ಮಾಡ್ಬೇಕು ಹೇಳಿದ್ರೆ, ಕೆಲವು ಜನರಲ್ ಬುಕ್ಸ್ ಇದೆ. ಇದು ಯಾವ ಬುಕ್ಸ್ ಅಂತ ತಿಳ್ಕೊಳ್ಬೇಕಾದ್ರೆ ನಿಮ್ಮ ಟೀಚರ್ಸ್ ಅನ್ನ ಮೀಟ್ ಮಾಡಿ, ಟೀಚರ್ಸ್ ಹತ್ರ ಕೇಳಿ. ಕೆಲವು ಒಳ್ಳೊಳ್ಳೆ ಜನರಲ್ ಬುಕ್ಸ್, ನಿಮ್ಮ ಬೋರ್ಡ್ ಎಕ್ಸಾಮ್ ನ ಬುಕ್ಸ್ ಅಲ್ಲ. ಈಗ ಕೆಮಿಸ್ಟ್ರಿಯಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಅಂತಲೇ ಬುಕ್ ಇದೆ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಅಂತಲೇ ಬೇರೆ ಬುಕ್ ಇದೆ. ಕೆಲವು ಒಳ್ಳೊಳ್ಳೆ ಬುಕ್ಸ್ ಇದೆ. ಕಾನ್ಸೆಪ್ಟ್ಸ್ ಆಫ್ ಫಿಸಿಕ್ಸ್ ಅಂತ ಒಂದು ಬುಕ್ ಇದೆ. ಅದನ್ನ ನೀವು ಪೂರ್ತಿ ಓದಿ ಬಿಟ್ರೆ ನಿಮ್ಗೆ JEE ಮೇನ್, JEE ಅಡ್ವಾನ್ಸ್ ಎಲ್ಲವನ್ನು ಬಹಳ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಆ ತರದ ಬುಕ್ಸ್ಗಳು ಯಾವುದಂತ ತಿಳ್ಕೊಂಡು ಅದನ್ನು ಓದಿದ್ರೆ ನಿಮ್ಮ ಬೇಸಿಕ್ಸ್ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮಗೆ ನಿಮ್ಮ ಬೇಸಿಕ್ಸ್ ಇಂಪ್ರೂವ್ ಆಗುತ್ತೆ. ದೆನ್ ಓನ್ಲಿ ಯು ಕ್ಯಾನ್ ಆನ್ಸರ್ ದೀಸ್ ಎಫಿಷಿಯಂಟ್, ಎಫೆಕ್ಟಿವ್ಲಿ. ಸೊ ಅದು ಅಲ್ಲದೆ ನಿಮಗೆ ಇನ್ನು PUC ನಂತರ BSc ಮಾಡ್ಬೋದು, BSc ಮಾಡಿ MSc ಮಾಡ್ಬೋದು. ಇದೆಲ್ಲ ಪ್ಯೂರ್ ಸೈನ್ಸ್ ಕೋರ್ಸ್ಗಳು. See, I am from Pune Prajna College. We offer BSc degree. You can do BSc in our college. Not only our college, there are several colleges. If you want to do BSc, where all you can do BSc. What are the pure science courses? Number one in India, Indian Institute of Science, IISc. It is the only institute in India which comes within 50 rank of world. ವರ್ಲ್ಡಿನ 50 ಒಳ್ಳೆ ಕಾಲೇಜುಗಳಲ್ಲಿರುವ ಒಂದೇ ಒಂದು ಕಾಲೇಜ್ ಅಂದ್ರೆ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇಲ್ಲಿ ಸೀಟ್ ಸಿಗ್ಬೇಕಾದ್ರೆ ಇಲ್ಲಿ ಅವರದ್ದು BSc ಕೋರ್ಸ್ ಇದೆ, 4 ವರ್ಷದ BSc ಕೋರ್ಸ್ ಇದೆ. ಇಲ್ಲಿ ಸೀಟ್ ಸಿಗ್ಬೇಕಾದ್ರೆ 3 ದಾರಿ ಇದೆ ನಿಮ್ಗೆ. ನೀವು IIT JEE ಮೇನ್ ಅಲ್ಲಿ ಚೆನ್ನಾಗಿ ಮಾಡಿ ಅಲ್ಲಿಂದ ಹೋಗ್ಬೋದು.
ಅಡ್ವಾನ್ಸ್ ಅಲ್ಲಿ ಚೆನ್ನಾಗಿ ಮಾಡಿ ಅಲ್ಲಿಂದ ಹೋಗ್ಬೋದು. ಅಥವಾ KVPY ಅಂತ ಒಂದು ಎಕ್ಸಾಮ್ ಇದೆ, ಕೇಳಿದ್ದೀರಾ? KVPY, ವೆನ್ ಯು ಆರ್ ಇನ್ ಫಸ್ಟ್ ಇಯರ್ PUC ಇಟ್ ಸೆಲ್ಫ್, ಆಲ್ರೆಡಿ ರಿಜಿಸ್ಟ್ರೇಷನ್ ಇಸ್ ಓವರ್, ಜಾನ್ವರಿಯಲ್ಲಿ ಎಕ್ಸಾಮ್ ಆಗುತ್ತೆ. KVPYಗೆ 2 ಹಂತ ಇದೆ, ಫಸ್ಟ್ ಇಯರ್ಗೆ ಸೆಕೆಂಡ್ ಇಯರ್ಗೆ, SA SB ಅಂತ. ಈ ಎಕ್ಸಾಮ್ ನಿಮಗೆ SCAಗೆ ಫಸ್ಟ್ ಇಯರ್ನವರಿಗೆ ಮಾತ್ರ ಬರಲಿಕ್ಕೆ ಆಗೋದು. SSLC ಮತ್ತು PUCಯ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ನಾಲೆಜ್ ಸಾಕಾಗುತ್ತೆ. ಕ್ವೆಶನ್ಸ್ ಮಾತ್ರ ತುಂಬಾ ಟಫ್ ಇರ್ತದೆ. ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಪಾಸ್ ಆಗ್ಬೋದು. ಪಾಸ್ ಆದ್ರೆ ವೆರಿ ವೆರಿ ಹೆಲ್ಪ್ಫುಲ್. ಯಾಕಂದ್ರೆ ನಿಮಗೆ ಒಳ್ಳೆ ರ್ಯಾಂಕ್ ಬಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಹೋಗ್ಬೋದು. ಅಥವಾ ನೆಕ್ಸ್ಟ್ ಬರುತ್ತೆ IISER, ISER ಅಂತ ನಾವು ಹೇಳ್ತೇವೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ಅಂಡ್ ರಿಸರ್ಚ್. ಇದು ಭಾರತದಲ್ಲಿ ಸುಮಾರು 7 ಕಾಲೇಜುಗಳಿವೆ. ಪೂನಾದಲ್ಲಿದೆ, ಟ್ರಿವೆಂಡ್ರಮಲ್ಲಿದೆ, ಕರ್ನಾಟಕದಲ್ಲಿಲ್ಲ. ಇದು ಒಂದು ರಾಷ್ಟ್ರೀಯ ಮಟ್ಟದ ಅಂತಾರಾಷ್ಟ್ರೀಯ ಖ್ಯಾತಿಯ ಪ್ಯೂರ್ ಸೈನ್ಸ್ ಕಾಲೇಜ್. ನಿಮಗೆ ಪ್ಯೂರ್ ಸೈನ್ಸ್ ಅಲ್ಲಿ ಮಾಡಬೇಕು ಅಂತ ಇದ್ರೆ IISc ಅಥವಾ ISER ಇಲ್ಲಿ ಹೋಗಿ. ISER ನ ಪ್ರಕಾರವೇ ಇನ್ನೊಂದು ಇದೆ, NISER ಅಂತ. ಇಲ್ಲಿ ಒಂದೇ ಕಾಲೇಜ್ ಇರೋದು ಭುವನೇಶ್ವರದಲ್ಲಿ. ಒಂದು ಕಾಲೇಜಿನೊಳಗೆ 7 ಕಾಲೇಜುಗಳಿವೆ. ಇಲ್ಲಿ 7 ಸೆಪರೇಟ್ ಕಾಲೇಜ್ ಇದೆ. ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿಗೆ ಹೆಚ್ಚು ಇಂಟ್ರೆಸ್ಟ್ ಕೊಡುವವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಥವಾ ISERಗೆ ಹೋಗ್ಬೋದು. ಈ ISERಗಳಲ್ಲಿ ಈಗಾಗಲೇ ಹೇಳಿದ ಹಾಗೆ ಇಂಟಗ್ರೇಟೆಡ್ MSc ಕೋರ್ಸ್ಗಳಿದೆ. ಇದು BSMS ಅಂತ ಕೊಡೋದು ಕೋರ್ಸ್. ಅವರು BSMS 2 ಇಂಟಗ್ರೇಟ್ ಮಾಡಿ ಕೊಡ್ತಾರೆ, BS and MS. ಈ KVPY ಅಲ್ಲಿ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಅಲ್ಲಿ ಒಳ್ಳೆ ರ್ಯಾಂಕ್ ಮಾರ್ಕ್ಸ್ ಬಂದವರಿಗೆ ಈ ಸಂಸ್ಥೆಗಳಲ್ಲಿ ಸೀಟ್ ಸಿಗ್ತದೆ. ಅಲ್ಲದೆ ನೀವು ಯಾವುದೇ ಕಾಲೇಜಿನಲ್ಲಿ ಇಂಡಿಯಾದ ಯಾವುದೇ ಕಾಲೇಜಿನಲ್ಲಿ BSc ಮಾಡುವುದಾದ್ರೆ ನಿಮಗೆ ತಿಂಗಳಿಗೆ 5,000 ಸ್ಟೈಫಂಡ್ ಸಿಗುತ್ತೆ. ಈ 5,000 ಸ್ಟೈಫಂಡ್ ನಿಮ್ಮ BSc ಮುಗಿಸಿ MSc ಮುಗಿಸಿದ್ರು ಸಿಗುತ್ತೆ, MSc ಮಾಡುವಾಗಲೂ ಸಿಗುತ್ತೆ. ಅದು ಮೂಲ ವಿಜ್ಞಾನಕ್ಕೆ ಪ್ರೋತ್ಸಾಹಕ ಧನವಾಗಿ ಸೆಂಟ್ರಲ್ ಗವರ್ಮೆಂಟ್ ಮಾಡಿದ ಒಂದು ಪ್ರೋಗ್ರಾಮ್. ನೀವು ಈಗಾಗಲೇ ಫಸ್ಟ್ ಇಯರ್ ಅಲ್ಲಿ ಇದ್ದೀರಿ, ಈಗಾಗಲೇ ರಿಜಿಸ್ಟರ್ಡ್ ಮಾಡಿದ್ರೆ ಇನ್ನೂ ಪ್ರಿಪೇರ್ ಮಾಡಿ. ಜನವರಿಯಲ್ಲಿ ಎಕ್ಸಾಮ್ ಇದೆ, ನಿಮ್ಗೆ ಖಂಡಿತ ಪಾಸ್ ಆಗ್ಬೋದು. ಫಸ್ಟ್ ಇಯರ್ ಅಲ್ಲಿ ಪಾಸ್ ಆಗೋದು ಸುಲಭ. ಯಾಕಂತ ಹೇಳಿದ್ರೆ ದೇ ಆಲ್ವೇಸ್ ವಾಂಟ್ ಬಡ್ಡಿಂಗ್ ಯಂಗ್ ಸೈಂಟಿಸ್ಟ್. ನಿಮಗೆ ಬೇರೆಯವರು ಟ್ರೈನ್ ಮಾಡಿ ನೀವು ಚೆನ್ನಾಗಿ ಮಾಡೋದಕ್ಕಿಂತ ನೀವು SLC ಅಲ್ಲಿ ಹೊರಗೆ ಬಂದ ನಾಲೆಜಿನಲ್ಲಿಯೇ ನೀವು ಪರೀಕ್ಷೆ ಪಾಸ್ ಆದ್ರೆ ಅದನ್ನು ಅವರು ಹೆಚ್ಚು ಗಣನೆಗೆ ತಗೊಳ್ತಾರೆ. ಸೊ ದೇ ವಿಲ್ ಕನ್ಸಿಡರ್ ದಟ್ ಬೆಟರ್. ಸೊ ಇಫ್ ಯು ಕ್ಲಿಯರ್ ಫಸ್ಟ್ ಇಯರ್ ಇಟ್ ಸೆಲ್ಫ್, ಯು ವಿಲ್ ಬಿ ಬೆಟರ್ ಪೊಸಿಷನ್ ಇನ್ KVPY. ಓಕೆ, ಈ ISERಗೆ ಹೋಗ್ಬೇಕಾದ್ರೆ KVPY ಅಲ್ಲದೆ ಅವರದೇ ಒಂದು ಪರೀಕ್ಷೆ ಇದೆ. ಬಟ್ ಈಗ ಅದನ್ನು ಮಾಡುವುದು ನಿಲ್ಲಿಸಿದ್ದಾರೆ. ಇಬ್ರು ಕೂಡ ISER and NISER, they were conducting their own exams. Okay, you do BSc in any of these, you will get stipend 5,000 per month. ಇದಲ್ಲದೆ ನಿಮಗೆ ಬ್ಯಾಂಗ್ಳೂರು ಮತ್ತೆ ಕೋಲ್ಕತ್ತಾದಲ್ಲಿ ಇಂಡಿಯನ್ ಸ್ಟಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಅಂತ ಇದೆ. ಇಲ್ಲಿ ಕೂಡ BSc ಮ್ಯಾಥ್ಸ್ ಇದೆ. ದೇ ಕಾಲ್ ಇಟ್ B ಮ್ಯಾಥ್ಸ್, B ಫಿಸಿಕ್ಸ್, ಬಟ್ ಲಿಮಿಟೆಡ್ ನಂಬರ್. ಬ್ಯಾಂಗ್ಳೂರಲ್ಲಿ ಒಂದು ಕಾಲೇಜು, ಕಲ್ಕತ್ತಾದಲ್ಲಿ ಒಂದು ಕಾಲೇಜು, ಹೆಚ್ಚು ಸೀಟ್ ಇಲ್ಲ. ಆದರೆ ಇಲ್ಲಿ ವರ್ಷಕ್ಕೊಂದು 20-25 ಸ್ಟೂಡೆಂಟ್ ಪಾಸ್ ಆಗ್ತಾರೆ, ಹೊರ ಬರ್ತಾರೆ. ಆ 20-25 ಸ್ಟೂಡೆಂಟ್ ಕೂಡ ಇಮಿಡಿಯೇಟ್ಲಿ ಸೈಂಟಿಸ್ಟ್ ಆಗಿ ಯಾವ್ಯಾವುದೋ ದೊಡ್ಡ ದೊಡ್ಡ ಲ್ಯಾಬ್ಗಳಿಗೆ, ರಿಸರ್ಚ್ಗೆ ಸೇರಿಕೊಳ್ತಾರೆ. ಅಷ್ಟು ಸ್ಟ್ಯಾಂಡರ್ಡ್ ಇರುವ ಕಾಲೇಜ್ ಅದು, ಇಂಡಿಯನ್ ಸ್ಟಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಅಂತ. ಇದಕ್ಕೆ ಸರಿಸಮಾನವಾಗಿ ಇನ್ನೊಂದು ಕಾಲೇಜ್ ಇದೆ, CMI ಅಂತ, ಚೆನ್ನೈ ಮ್ಯಾಥಮೆಟಿಕಲ್ ಇನ್ಸ್ಟಿಟ್ಯೂಟ್ ಅಂತ.
ಇಲ್ಲೂ ಕೂಡ ಇದು ನಮ್ಮ ನಾಲೆಜಿಗೆ ಅಂತ ನಾನು ಹೇಳ್ತಾ ಇದ್ದೇನೆ. ಸೀಟ್ ಸಿಗೋದು ಕಷ್ಟ, ಯಾಕಂದ್ರೆ ಇಡೀ ಇಂಡಿಯಾದಲ್ಲಿ ಇರೋದು ಒಂದು ಕಾಲೇಜ್, ಇರುವುದು ಒಟ್ಟು 30 ಸೀಟ್ ಅಷ್ಟೇ. ಇವರು ಅವರದೇ ಆದ ಎಕ್ಸಾಮ್ ಮಾಡ್ತಾರೆ. ಅಥವಾ ನಿಮಗೆ ಮ್ಯಾಥ್ಸ್ ಒಲಿಂಪಿಯಾಡ್ ಅಂತ ಕೇಳಿರ್ಬೋದು. ಈ ಮ್ಯಾಥ್ಸ್ ಒಲಿಂಪಿಯಾಡ್ ಅಂತ ಪ್ರತಿ ವರ್ಷ ಆಗುತ್ತೆ. ಈ ಮ್ಯಾಥ್ಸ್ ಒಲಿಂಪಿಯಾಡ್ ಅಲ್ಲಿ ನೀವು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಟ್ರೆ ಅಲ್ಲಿಂದ ನಿಮಗೆ ಇಲ್ಲಿಗೆ ಬರಲಿಕ್ಕೆ ಒಂದು ಪಾಸ್ಪೋರ್ಟ್ ಸಿಗುತ್ತೆ. ಇಲ್ಲಿಗೆ ಡೈರೆಕ್ಟ್ ಎಂಟ್ರಿ ಆಗುತ್ತೆ. ಇಂಟರ್ವ್ಯೂ ಪಾಸ್ ಆದ್ರೆ ಆಯ್ತು, ಸೀಟ್ ಸಿಗುತ್ತೆ. ಈ 3 ಸಂಸ್ಥೆಗಳು ISI, CMI, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಲಿಮಿಟೆಡ್ ನಂಬರ್, ಸ್ವಲ್ಪವೇ ಜನ ತಗೊಳ್ಳೋದು. ಐಸರ್ ಅಲ್ಲಿ ಜಾಸ್ತಿ ಜನ ತಗೊಳ್ತಾರೆ. ಐಸರ್ ಯು ವಿಲ್ ಹ್ಯಾವ್ ಗುಡ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಇದಕ್ಕೆ ಖಂಡಿತ ಪ್ರಯತ್ನ ಮಾಡ್ಬೋದು. ನೀವು ಒಮ್ಮೆ ಎಂಟರ್ ಆದ್ರೆ ಸಾಕು, ನೀವು ಜಾಬ್ ಬಗ್ಗೆ ಮರೆತು ಬಿಡಿ, ನಿಮ್ಮ ರಿಸರ್ಚ್ ಬಗ್ಗೆ ಆಲೋಚನೆ ಮಾಡಿ, ನಿಮ್ಮ ಲೈಫ್ ಸೆಟ್ಲ್ ಆಗಿರುತ್ತೆ. ಸೊ ದಟ್ ಇಸ್ ದ ಅಡ್ವಾಂಟೇಜ್ ವಿತ್ ದೀಸ್. ಇನ್ನು ನೀವು BSc ಯಾವುದೇ ಕಾಲೇಜಲ್ಲಿ ಮಾಡಿ, ಈ ಯಾವುದೇ ಕಾಲೇಜುಗಳಲ್ಲಿ BSc ಮಾಡಿ, IIT ಮೆಡ್ರಾಸ್ನವರು ಈ ವರ್ಷದಿಂದ ಹೊಸ ಒಂದು ಸ್ಕೀಮ್ ಅನ್ನು ತಂದಿದ್ದಾರೆ. ದೇ ಆಫರ್ ಪ್ಯಾರಲಲ್ BSc. ಪ್ಯಾರಲಲ್ BSc ಅಂದ್ರೆ ಒಂದು ಪೇಪರ್ ಅನ್ನ ಆನ್ಲೈನ್ ಅಲ್ಲಿ ಅವರು ಟೀಚ್ ಮಾಡ್ತಾರೆ. ಉಳಿದ ಎಲ್ಲ ಪೇಪರ್ಗಳನ್ನ ನೀವು ಯಾವುದೇ ಆರ್ಡಿನರಿ BSc ಕಾಲೇಜುಗಳಲ್ಲಿ ಮಾಡಬಹುದು. ಇಲ್ಲಿ ನೀವು ಇವರ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆದ್ರೆ ಇವರು ಒಂದು ಎಕ್ಸಾಮ್ ಮಾಡ್ತಾರೆ. ಈಗಾಗಲೇ ಈ ವರ್ಷದ ಎಕ್ಸಾಮ್ ಆಗಿದೆ. ಒಂದು 3 ವರ್ಷದ ಕೋರ್ಸ್. ದೇ ಗಿವ್ ಯು BSc ಇನ್ ಡಾಟಾ ಸೈನ್ಸ್. What is this data science? It is a combination of mathematics and statistics along with the computer science. Application of computer science into statistics with the mathematics. ಈಗ ಪ್ರಪಂಚದಲ್ಲಿ ಅತಿ ಹೆಚ್ಚು ಡಿಮಾಂಡ್ ಇರುವ 2 ಸಬ್ಜೆಕ್ಟ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕೇಳಿದ್ದೀರಿ, ಅದರೊಟ್ಟಿಗೆ ಮೆಷಿನ್ ಲರ್ನಿಂಗ್ ಬರುತ್ತೆ. ಇನ್ನೊಂದು ಡಾಟಾ ಸೈನ್ಸ್. ಗೂಗಲ್ನಲ್ಲಿರೋ ಅಷ್ಟು ಡಾಟಾವನ್ನು ಮ್ಯಾನೇಜ್ ಮಾಡೋದು ಹೇಗೆ? ಸೊ ನಾವು ಬಿಕಾಸ್ ಆಫ್ exploration of internet, lot of data is available. How to manage with the data? So data science itself is a new branch, lot of demand. Okay? Pharmaceutical companies for their research, now recently COVID, how do they test the vaccine? So they use lot of data science. Okay, because that will save so many trials. 1,00,000 ಟ್ರಯಲ್ ಮಾಡೋ ಬದಲು ಡಾಟಾ ಸೈನ್ಸ್ ಯೂಸ್ ಮಾಡಿದ್ರೆ ಬರೀ 100 ಟ್ರಯಲ್ಸ್ ಮಾಡಿದ್ರೆ ಸಾಕಾಗುತ್ತೆ, ಸೇಮ್ ರಿಸಲ್ಟ್ ಸಿಗುತ್ತೆ ನಿಮಗೆ. ಸೊ ಬಿಕಾಸ್ ಆಫ್ ದ್ಯಾಟ್ ದಿಸ್ ಡಾಟಾ ಸೈನ್ಸ್ ಈಸ್ ಫ್ಯೂಚರ್ ಸಬ್ಜೆಕ್ಟ್ ಫಾರ್ ನೆಕ್ಸ್ಟ್ ಅಟ್ಲೀಸ್ಟ್ 20 years. ನಿಮ್ಮ ಲೈಫ್ ಟೈಮಲ್ಲಿ ಡಾಟಾ ಸೈನ್ಸ್ ಅಲ್ಲಿ ನಿಮಗೆ ಸಾಧನೆ ಮಾಡಬಹುದು. ಡಾಟಾ ಸೈನ್ಸ್ಗೆ ಹೋಗ್ಬೋದು. ಡಾಟಾ ಸೈನ್ಸ್ಗೆ ಹೋಗ್ಬೇಕಾದ್ರೆ ಇದಕ್ಕೆ ಹೋಗ್ಬೇಕಾಗಿಲ್ಲ, BScಗೆ ಹೋಗ್ಬೋದು. ಇಂಜಿನಿಯರಿಂಗ್ ಅಲ್ಲಿ ಹೋದ್ರು ಡಾಟಾ ಸೈನ್ಸ್ಗೆ ಹೋಗ್ಲಿಕ್ಕೆ ಆಗ್ತದೆ. ಇವಾಗ ನಿಮ್ಗೆ ಅಡ್ವಾಂಟೇಜ್ ಇದೆ. ಭಾರತ ಗವರ್ಮೆಂಟ್ ಒಂದು ಪೋರ್ಟಲ್ ಓಪನ್ ಮಾಡಿದೆ, ಸ್ವಯಂ ಅಂತ. ಸ್ವಯಂ ಪೋರ್ಟಲ್ ಇದೆ, ನೀವು ಗೂಗಲ್ ಮಾಡಿ ಸ್ವಯಂ ಅಂತ. ಅಲ್ಲಿ ಆನ್ಲೈನ್ ಕೋರ್ಸ್ಗಳು ಸಿಗುತ್ತವೆ. ಈ ಆನ್ಲೈನ್ ಕೋರ್ಸ್ಗಳಲ್ಲಿ ನಿಮ್ಗೆ ಬೇಕಾದ ಕೋರ್ಸ್ಗಳನ್ನು ಮಾಡಿದ್ರೆ ಅವರು ಸರ್ಟಿಫಿಕೇಟ್ ಕೊಡ್ತಾರೆ. ಅದು ಈಕ್ವಲೆಂಟ್ ಟು ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್. ನೀವು ಇಂಜಿನಿಯರಿಂಗ್ ಮಾಡ್ತಾ ಇರುವಾಗಲೇ ನಿಮ್ಗೆ ಇನ್ನೊಂದು ಸಬ್ಜೆಕ್ಟ್ ಅಲ್ಲಿ ಇಕನಾಮಿಕ್ಸ್ನಲ್ಲಿ ಒಂದು ಡಿಗ್ರಿ ಮಾಡ್ಬೋದು, ಹಿಸ್ಟ್ರಿಯಲ್ಲಿ ಒಂದು ಡಿಗ್ರಿ ಮಾಡ್ಬೋದು, ಸೈಕಾಲಜಿಯಲ್ಲಿ ಒಂದು ಡಿಗ್ರಿ ಮಾಡ್ಬೋದು. ಈ ಡಾಟಾ ಸೈನ್ಸ್ನ ಅದೇ ರೀತಿಯಲ್ಲಿ ಇನ್ನೊಂದು ಫೀಲ್ಡ್ ಇಕನಾಮಿಕ್ಸ್. ಭಾರತದಲ್ಲಿ ಇನ್ನು ಡಿಮಾಂಡ್ ಇರುವ ಒಂದು ಏರಿಯಾ ಅಂದ್ರೆ ಲಾ, ಲೀಗಲ್. ಕಂಪನಿಯವರಿಗೆ ಬೇಕು, ಕೋರ್ಟ್ಗಳಿಗೆ ಬೇಕು, ಸರ್ಕಾರಕ್ಕೆ ಬೇಕು ಲೀಗಲ್ ಒಪಿನಿಯನ್ಸ್. ಹಾಗಾಗಿ ಒಳ್ಳೆಯ ಸಂಸ್ಥೆಗಳಿವೆ. ಕ್ಲಾಟ್ ಎಕ್ಸಾಮ್ ಅಂತ ಮಾಡ್ತಾರೆ PUC ಆದ್ಮೇಲೆ. ನಿಮ್ಮ ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದವರಿಗೆ ಬಹಳ ಈಸಿಯಾಗಿ ಹೋಗ್ಬೋದು, ಹೆಚ್ಚು ಪ್ರಿಪರೇಷನ್ ಬೇಕಾಗಿಲ್ಲ. ಕ್ಲಾಟ್ ಎಕ್ಸಾಮಿನ ಓಲ್ಡ್ ಕ್ವೆಶನ್ ಪೇಪರ್ಸ್ ನೋಡಿ 1 ತಿಂಗಳು ಕೂತು ಓದಿ ಎಕ್ಸಾಮ್ ಪಾಸ್ ಆಗ್ಬೋದು. ಭಾರತದಲ್ಲಿ ಸುಮಾರು ಒಂದು 10-20 ನ್ಯಾಷನಲ್ ಲೆವೆಲ್ ಇನ್ಸ್ಟಿಟ್ಯೂಟ್ ಇದೆ. ಲಾ ಸ್ಕೂಲ್, ಸ್ಕೂಲ್ ಆಫ್ ಲಾ ಸ್ಕೂಲ್ಸ್ ಅಂತ ಹೇಳ್ತೇವೆ ನಾವು.
ಅದರಲ್ಲಿ ಟಾಪ್ 10 ಸ್ಕೂಲ್ಗಳು ನಿಮಗೆ ಒಂದು 1,000 ರ್ಯಾಂಕ್ ಬಂದರೆ ಸಾಕು, ಸಿಗುತ್ತೆ. ಹೆಚ್ಚು ಕಷ್ಟ ಇಲ್ಲ, ಯಾಕೆಂದ್ರೆ ಹೆಚ್ಚು ಜನ ಅಟೆಂಪ್ಟ್ ಮಾಡ್ತಾ ಇಲ್ಲ. ಈ ಸ್ಕೂಲ್ಗೆ ಎಂಟರ್ ಆದರೆ ಸಾಕು, ನಿಮಗೆ ಖಂಡಿತ ಜಾಬ್ ಗ್ಯಾರಂಟಿ, ಒಳ್ಳೆ ಪ್ರೊಫೆಷನ್ ಸಿಗುತ್ತೆ, ಒಳ್ಳೆ ಇನ್ಫ್ಲೂಯೆನ್ಷಿಯಲ್ ಪೊಸಿಷನ್ ಕೂಡ ಸಿಗುತ್ತೆ. ಸೊ ಇದು ಕೂಡ ನೀವು ಆಲೋಚನೆ ಮಾಡಿದ್ರೆ ಉತ್ತಮ. ಇಕನಾಮಿಕ್ಸ್ ಅನ್ನು ನಿಮಗೆ ಒಂದು ಸಬ್ಜೆಕ್ಟ್ ಆಗಿ ನೀವು ಸ್ವಯಂ ಆನ್ಲೈನ್ ಪೋರ್ಟಲ್ ಅಲ್ಲಿ ತಗೊಂಡು ಕಲಿಯಿರಿ. ಇಕನಾಮಿಕ್ಸ್ ಗೊತ್ತಿರುವ ವಿಜ್ಞಾನಿಗಳು ತುಂಬಾ ಕಡಿಮೆ. ಇಕನಾಮಿಕ್ಸ್ ಇಸ್ ಎ ವೆರಿ ಡಿಮಾಂಡಿಂಗ್ ಸಬ್ಜೆಕ್ಟ್. ನಿಮಗೆ ಇಂಟರ್ನೆಟ್ ಅಲ್ಲಿ ಹೋದ್ರೆ ಸ್ವಲ್ಪ ಹಣ ಖರ್ಚು ಮಾಡೋದಾದ್ರೆ ಕೋರ್ಸ್ ಎರಾ ಅಂತ ಹೇಳಿ ಹೋಗಿ, ಕೋರ್ಸ್ ಎರಾ ಅಥವಾ ಎಡು-ಎಕ್ಸ್, ಇದು ಎರಡು ಅಮೆರಿಕದ ಪೋರ್ಟಲ್ಗಳು. ಇಲ್ಲಿ ಕೂಡ ಆನ್ಲೈನ್ ಕೋರ್ಸ್ಗಳಿವೆ. ಈ ಕೋರ್ಸ್ಗಳಿಗೆ ಇಂಟರ್ನ್ಯಾಷನಲ್ ಮನ್ನಣೆ ಇದೆ. ಸ್ವಲ್ಪ ಕಾಸ್ಟ್ಲಿ, ಯಾಕೆಂದ್ರೆ ಡಾಲರ್ನಲ್ಲಿ ಪೇಮೆಂಟ್ ಮಾಡಬೇಕಾಗ್ತದೆ. ಸ್ವಯಂನಲ್ಲಿರೋ ಕೋರ್ಸ್ಗಳೆಲ್ಲ ಫ್ರೀ. ಇಂಡಿಯಾದಲ್ಲಿ ಯಾವ ವಿದ್ಯಾರ್ಥಿಯೂ ಅದನ್ನು ಮಾಡಬಹುದು. ಎಕ್ಸಾಮಿನೇಷನ್ ಫೀಸ್ ಕಟ್ಟಿ ಸರ್ಟಿಫಿಕೇಟ್ ಪಡೆಯಬಹುದು. ಹೆಚ್ಚು ಕಷ್ಟ ಇಲ್ಲ. ಇದು ನಿಮಗೆ ನಿಮ್ಮ ಡಿಗ್ರಿಯ ಜೊತೆಗೆ ಒಳ್ಳೆ ಕೇಕ್ ಮಾಡಿದ ಮೇಲೆ, ಒಳ್ಳೆ ಐಸಿಂಗ್ ಮಾಡ್ತಾರೆ ಮೇಲೆ, ಚಂದ ಕಾಣಬೇಕು ಅಂತ ಹೇಳಿಕೊಂಡು, ದೆನ್ ಓನ್ಲಿ ಇಟ್ ವಿಲ್ ಬಿಕಮ್ ಅಟ್ರಾಕ್ಟಿವ್. ಅದೇ ರೀತಿ ನಿಮಗೆ ಒಳ್ಳೆ ಕಾಲೇಜಿಂದ BE ಇರ್ಬೋದು, ಅದರ ಜೊತೆಗೆ 1-2 ಕೋರ್ಸ್ಗಳು ನಿಮ್ಮ CV-ಯಲ್ಲಿ ಇದ್ರೆ ಜಾಬ್ ಹುಡ್ಕೋದು ಕಷ್ಟವೇ ಇಲ್ಲ. ಲಿಂಕ್ಡ್ಇನ್ ಅಲ್ಲಿ ಹಾಕಿಬಿಡಿ, ನಾನಿದೆ ಗೊತ್ತಿದೆ ಅಂತ ಹೇಳ್ಕೊಂಡು ಕಂಪನಿಯವರೇ ನಿಮ್ಮನ್ನು ಕರೀತಾರೆ. ಇವಿಷ್ಟು ವಿಷಯಗಳು. ಇನ್ನು ಬೇರೆ ಯಾವುದಾದ್ರೂ ವಿಷಯ ಬಿಟ್ಟು ಹೋಗಿದ್ರೆ ನೀವು ಪ್ರಶ್ನೆ ಕೇಳಿ, ಸಾಧ್ಯ ಆದರೆ ಉತ್ತರ ಹೇಳ್ತೇನೆ. ನಾನು ಹೇಳೋದಿಷ್ಟೇ, ಈ 2 ವರ್ಷ ನಿಮ್ಮದು ಈಗ ಬಹಳ ಒಂದು ರೀತಿಯಲ್ಲಿ ಏನು ಹೇಳ್ತೇವೆ, ಅಮೂಲ್ಯವಾದ ಸಮಯ. ನೀವು ಯಾವುದೇ ಕೋರ್ಸ್ ಬೇಕಾದ್ರೆ ತಗೊಳ್ಳಿ, ಆಮೇಲೆ ಬೇಕಾದ್ರೆ ಚೇಂಜ್ ಮಾಡೋ ಐಡಿಯಾ ಇದ್ರೂ ಚೇಂಜ್ ಮಾಡಿ. ನೀವು ಇವಾಗ ನಾವು ಯು ಆಲ್ರೆಡಿ ಸೀನ್ ದ್ಯಾಟ್ engineering student of mechanical stream works for Infosys or Wipro doing software job. See, software giants, they don't require exactly those who know software. They will train them for software. Because of that, now they have initiated one new college called Triple IT. ನಮ್ಮ ಧಾರವಾಡದಲ್ಲಿದೆ, ಅದೇ ರೀತಿ ಭಾರತದ ಬೇರೆ ಬೇರೆ ಕಡೆ ಇದೆ. ಹೊಸ ಐಡಿಯಾ ಇದು. ನಿಮಗೆ ಕಂಪನಿಗಳಿಗೆ ಯಾವ ಕೋರ್ಸ್ಗಳು ಬೇಕೋ ಅದನ್ನು ಅವ್ರು ಕೇಳ್ತಾರೆ, ಇವರು ಅದನ್ನು ಮಾಡ್ತಾರೆ. ದೀಸ್ ಆರ್ ಕಾಲೇಜಸ್, ದೇ ವಿಲ್ ಆಫರ್ ಇಂಜಿನಿಯರಿಂಗ್ ಡಿಗ್ರಿ, ದೇ ವಿಲ್ ಗೆಟ್. ಇದಕ್ಕೆ ಸೀಟ್ ಸಿಗಬೇಕಾದ್ರೆ ನೀವು JEE ಮೇನ್ ಅಂಡ್ ಅಡ್ವಾನ್ಸ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ಇದಕ್ಕೆ ಎಂಟ್ರೆನ್ಸ್ ಸಿಗುತ್ತೆ. ಇದರಲ್ಲಿ ಬ್ಯಾಂಗ್ಳೂರು ಮತ್ತೆ ತಿರುಚನಾಪಳ್ಳಿಯಲ್ಲಿ ಇರುವ 2 ಕಾಲೇಜುಗಳು ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿಯಾಗಿದೆ. ಅಲ್ಲಿಂದ ಪಾಸ್ ಆಗುವ ವಿದ್ಯಾರ್ಥಿಗಳನ್ನೆಲ್ಲ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹೈರ್ ಮಾಡ್ತಾ ಇದ್ದಾರೆ. ಇದಕ್ಕೂ ಪ್ರಯತ್ನ ಮಾಡಬಹುದು. ನೀವು JEE ಮೇನಿಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಎಲ್ಲ ಸಾಲ್ವ್ ಆಗ್ತದೆ. ಈಗಾಗಲೇ ಹೇಳಿದೆ, ಕೋಚಿಂಗ್ ಅಗತ್ಯ ಇದೆ ಅಂತ ಹೇಳ್ಕೊಂಡು 100% ಅಂತ ಹೇಳೋದಿಲ್ಲ. ನಿಮ್ಮ ಕೆಪಾಸಿಟಿಯ ಮೇಲೆ ನಿಮಗೆ ಭರವಸೆ ಇದ್ರೆ ಕೋಚಿಂಗ್ ಇಲ್ಲದೆ ಮಾಡ್ಬೋದು. ನಾನು ನೋಡಿದ್ದೇನೆ ಕೆಲವು ವಿದ್ಯಾರ್ಥಿಗಳು ಅವರಾಗೆ ಓದಿ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ. ಆದರೆ ಎಲ್ಲರಿಂದಲೂ ಇದು ಸಾಧ್ಯ ಇಲ್ಲ. ಕೋಚಿಂಗಿಗೆ ಹೋದ್ರೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ಸ್ ಇರ್ತಾರೆ. ಅವರು ಯಾವ ವೇಗದಲ್ಲಿ ಹೋಗ್ತಾ ಇರ್ತಾರೆ, ನೀವು ಯಾವ ವೇಗದಲ್ಲಿ ಹೋಗ್ತಾ ಇದ್ದೀರಿ, ನಿಮ್ಗೆ ಒಂದು ರೀತಿಯಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ. ನಾನು ಅವರಷ್ಟು ಚೆನ್ನಾಗಿರ್ತೇನೆ, ಸೊ ನನ್ನ ಪ್ರಿಪರೇಷನ್ ಸಾಕಾಗುತ್ತೆ, ಐ ಕ್ಯಾನ್ ಇಂಪ್ರೂವ್ ಅಪಾನ್. ಅವ್ರ ಹತ್ರ ಕೇಳಿ ನೀವು ತಿಳ್ಕೊಳ್ಳಿ, ನಿಮ್ಮ ಹತ್ರ ಕೇಳಿ ಅವ್ರು ತಿಳ್ಕೊಳ್ತಾರೆ. ನಿಮ್ಮ ಸಬ್ಜೆಕ್ಟ್ ಗಟ್ಟಿ ಆಗುತ್ತೆ. ಬೇಸಿಕ್ಸ್ ಗಟ್ಟಿ ಆಗ್ಬೇಕಾದ್ರೆ ಯು ರಿಕ್ವೈರ್ ಡಿಸ್ಕಷನ್. ಅವನಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ನೀವು ಹೆಲ್ಪ್ ಮಾಡಿದ್ರೆ ನಿಮ್ಮ ಬೇಸಿಕ್ಸ್ ಇನ್ನೂ ಚೆನ್ನಾಗಾಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಪಿಯರ್ ಗ್ರೂಪ್. ನಮ್ಮ ಇಂಡಿಯನ್ ಫಿಲಾಸಫಿಯಲ್ಲಿ ಈ ರೀತಿಯ ಸಹಪಠ್ಯಕ್ಕೆ 25% ಅಗತ್ಯತೆಯನ್ನು ಸೂಚಿಸಿದ್ದಾರೆ. ಒಬ್ಬ ಮನುಷ್ಯ ಕಲಿಯುವಾಗ 25% ಅನ್ನ ತನ್ನ ಜೊತೆಗಾರರೊಂದಿಗೆ ಸೇರಿ ಕಲಿತಾನೆ ಅಂತ ಹೇಳ್ಕೊಂಡು. ಇದನ್ನು ಬಿಟ್ಟರೆ ನಿಮ್ಮ ವಿದ್ಯೆ ಪೂರ್ಣ ಆಗುವುದಿಲ್ಲ.
ಸೊ ಹಾಗಾಗಿ ಈ 2 ವರ್ಷಗಳಲ್ಲಿ ನಿಮ್ಮ ಆತ್ಮೀಯ ವಿದ್ಯಾರ್ಥಿ ಮಿತ್ರರೊಂದಿಗೆ ಸೇರಿಕೊಂಡು ಒಂದು 2-3 ಜನರ ಗುಂಪು ಮಾಡಿಕೊಂಡು ನೀವು ಈ CET ಕ್ವೆಶನ್ಗಳನ್ನ, JEE ಮೇನ್ ಕ್ವೆಶನ್ಗಳನ್ನ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. That will give you a very good result. Note. So with this, I stop this here. Okay, time is running out. If you have some questions, I can answer. ಸರ್, IIT ಮತ್ತು IIT ಎಂತ ವ್ಯತ್ಯಾಸ ಉಂಟು ಸರ್? Anyone with the question? ಸರ್ Yes. ಸರ್, IIT ಮತ್ತೆ IIT ಏನ್ ವ್ಯತ್ಯಾಸ ಸರ್? ಅಂದ್ರೆ ಗೊತ್ತಾಗ್ಲಿಲ್ಲ ನನಗೆ ಸರಿ. ನೋಡು, ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಫಾರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಗೊತ್ತಾಯ್ತಾ? ಇಲ್ಲಿ ಇರುವುದು ಕಂಪ್ಯೂಟರ್ ಸೈನ್ಸ್ ಮತ್ತೆ ಇನ್ಫಾರ್ಮೇಶನ್ ಸೈನ್ಸ್ ಮಾತ್ರ. ಇದು ಹೊಸ ಕಾಲೇಜು. ಹೊಸ ಕಾಲೇಜ್ ಅಂದ್ರೆ ಸ್ಟಾರ್ಟ್ ಆಗಿ 7 ವರ್ಷ 8 ವರ್ಷ ಆಗಿದೆ ಅಷ್ಟೇ. IIT ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಇದು ಬಹಳ ಹಳೆಯ ಕಾಲೇಜು. ಹಿಂದಿನಿಂದಲೂ ಗವರ್ಮೆಂಟ್ ಆಫ್ ಇಂಡಿಯಾ ನಡೆಸಿಕೊಂಡು ಬಂದ ಕಾಲೇಜು. ಇಲ್ಲಿ ಎಲ್ಲಾ ಬ್ರಾಂಚ್ಗಳಿವೆ. ನೀನು IIT ಅಲ್ಲಿ ಇಲ್ಲದ ಕೋರ್ಸ್ಗಳಿಲ್ಲ, ಆ ತರ ಇದೆ IIT ಅಂದ್ರೆ. ಇಲ್ಲಿ ನಿಮಗೆ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ BTech ಮತ್ತೆ MTech ಅನ್ನ ಒಟ್ಟಿಗೆ ಮಾಡ್ಬೋದು. ಒಟ್ಟಿಗೆ ಅಂದ್ರೆ 5 ವರ್ಷದಲ್ಲಿ ಒಟ್ಟಿಗೆ ಮುಗಿಸ್ತೇನೆ ಅಂತ ನೀನು ಮೊದಲೇ ಡಿಸೈಡ್ ಮಾಡಿದ್ರೆ ಅದಕ್ಕೆ ಒಂದು ಆಪ್ಷನ್ ಇದೆ. MTechನ ಕೆಲವು ಪೇಪರ್ಗಳನ್ನ BTech ಮಾಡುವಾಗಲೇ ಕೊಡ್ತಾರೆ ನಿಮ್ಗೆ. ಪ್ರಾಜೆಕ್ಟ್ಗಳನ್ನ ಕಂಬೈನ್ ಮಾಡ್ತಾರೆ. 5 ವರ್ಷ ಆಗುವಾಗ ನಿಮ್ಗೆ 2 ಡಿಗ್ರಿ ಕೊಡ್ತಾರೆ. BTech ಕೊಡ್ತಾರೆ, MTech ಕೊಡ್ತಾರೆ. ಅದು ಯಾವ ಸಬ್ಜೆಕ್ಟ್ ಅಲ್ಲಿ? ಒಳ್ಳೊಳ್ಳೆ ಸಬ್ಜೆಕ್ಟ್ ಅಲ್ಲಿ. ಈಗ ಮೆಕ್ಯಾನಿಕಲ್ ಅಂತ ಹೇಳ್ತೇವೆ ಇಂಜಿನಿಯರಿಂಗ್ ಅಲ್ಲಿ. ಅಲ್ಲಿ IIT ಅಲ್ಲಿ 10 ಮೆಕ್ಯಾನಿಕಲ್ ಡಿಗ್ರಿ ಇದೆ ಬೇರೆ ಬೇರೆ. ಅದೇ ರೀತಿ ಕೆಮಿಕಲ್ ಅಂತ ಹೇಳ್ತೇವೆ, ಅಲ್ಲಿ ಒಂದು 4-5 ಕೆಮಿಕಲ್ ಬ್ರಾಂಚಸ್ ಇದೆ. ಬೇರೆ ಬೇರೆ ಸ್ಪೆಷಲೈಸೇಷನ್ ಅಲ್ಲಿ ಡಿಗ್ರಿ ಕೊಡ್ತಾರೆ. ಈ IITಗಳು ಅವರ ಹಳೆಯ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ, ಅವರು ಅದಕ್ಕೆ ಧನ ಸಹಾಯ ಮಾಡ್ತಾರೆ. ಹಾಗಾಗಿ ಬಹಳ ಗಟ್ಟಿಯಾಗಿ ನಿಂತ ಕಾಲೇಜುಗಳು. ಅರ್ಥ ಆಯ್ತಾ? ಹಲೋ, ಅರ್ಥ ಆಯ್ತು ಸರ್. ಸರ್, JEE ಮೇನ್ಸ್ ಗೆ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಸಿಲೆಬಸ್ ಇನ್ಕ್ಲೂಡ್ ಆಗುತ್ತಾ ಸರ್? 2 ವರ್ಷದ ಸಿಲೆಬಸ್ ಇನ್ಕ್ಲೂಡ್ ಆಗುತ್ತೆ. JEE ಮೇನ್ಸ್ ಮತ್ತೆ JEE ಅಡ್ವಾನ್ಸ್ಗೆ ನಿಮಗೆ ಸಾಧಾರಣ 9ನೇ ಕ್ಲಾಸಿನಿಂದಲೇ ತಿಳ್ಕೊಳ್ಬಹುದು. ಯಾಕಂದ್ರೆ ಅಲ್ಲಿ ಕೆಲವು ಕ್ವೆಶನ್ಗಳು ನಿಮ್ಮ ಸಿಲೆಬಸ್ ಅಲ್ಲಿ ಇಲ್ಲ ಅಂತ ನೀವು ತಿಳ್ಕೊಳ್ತೀರಿ. ಆದ್ರೆ ಆ ಕ್ವೆಶನ್ಗಳನ್ನು ನೀವು ಸರಿಯಾಗಿ ನೋಡಿದ್ರೆ 9ನೇ ಕ್ಲಾಸಲ್ಲಿ 10ನೇ ಕ್ಲಾಸಲ್ಲಿ ನೀವು ಕಲಿತ ವಿಷಯಗಳಾಗಿರ್ತವೆ, ನೀವು ಮರೆತ ವಿಷಯಗಳಾಗಿರ್ತದೆ. ಅದಕ್ಕೆ ನಾನು ಹೇಳಿದ್ದು ಬೇಸಿಕ್ಸ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು. ಬರೇ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸಾಕಾಗುವುದಿಲ್ಲ, ಅದರ ಜೊತೆಗೆ ಉಳಿದದ್ದನ್ನ ತಿಳ್ಕೊಳ್ಬೇಕು. ತೆಂಗಿನಕಾಯಿ ಮಾತ್ರ ಅಲ್ಲ, ಚಿಪ್ಪು ಸಮೇತ ತೆಂಗಿನಕಾಯಿಯನ್ನ ತಿಳ್ಕೊಂಡ್ರೆ ನಿಮಗೆ JEE ಮೇನ್ ಅನ್ನ ಆನ್ಸರ್ ಮಾಡ್ಬೋದು. ಸರ್ ಬೇಸಿಕ್ಸ್ಗೆ NCERT ಸೊಲ್ಯೂಷನ್ ಎಲ್ಲ ಬುಕ್ ಎಲ್ಲ ರೆಫರ್ ಮಾಡ್ಬೋದಾ? ಅದು ನಿಮಗೆ ಈ ತರದ ಬುಕ್ಸ್ ಇದೆಯಲ್ಲ, NCERT ಬುಕ್ಸ್, ಅದು ಏನ್ ಹೇಳ್ತಾರೆ, 1ನೇ ಕ್ಲಾಸಿನ ಪಾಠ ಪುಸ್ತಕ ಅಂತ ಹೇಳಿದಾಗೆ ಅದನ್ನು ರೆಫರ್ ಮಾಡಲೇಬೇಕು. ಮಾಡಿದ್ರೆ ಸಾಕಾಗುವುದಿಲ್ಲ. ಬೇಸಿಕ್ಸ್ ಅಂದ್ರೆ ನಿಂದು ಹಳೆಯ ಕ್ಲಾಸಿನ ಪಾಠ ಅಂತ ಅರ್ಥ ಅಲ್ಲ. ಈಗ ಒಂದು ಫಿಸಿಕ್ಸಿನ ಫಾರ್ಮುಲಾ ತಗೊಂಡ್ರೆ F=ma ಅಂತ ಇದೆ, ಹೌದಾ ಅಲ್ವಾ? ಹೌದು ಸರ್. ಇದರಲ್ಲಿ M ಅಂದ್ರೆ ಏನು, A ಅಂದ್ರೆ ಏನು, M ಅನ್ನು ವ್ಯತ್ಯಾಸ ಮಾಡಿದ್ರೆ ಏನಾಗುತ್ತೆ, A ಅನ್ನು ವ್ಯತ್ಯಾಸ ಮಾಡಿದ್ರೆ ಏನಾಗುತ್ತೆ, F ಹೇಗೆ ಚೇಂಜ್ ಆಗ್ತದೆ, ಇದರಲ್ಲಿ ವೆರೈಟಿ ಆಫ್ ಚೇಂಜಸ್ ಯು ಕ್ಯಾನ್ ಮೇಕ್. ಅದು ನಿಮ್ಗೆ ಆ ಪ್ರಶ್ನೆಯಲ್ಲಿ ಅರ್ಥ ಆಗ್ಬೇಕಾದ್ರೆ F=ma ಯಾಕೆ ಬಂತು? ಈಗ ಒಂದು ಲಾರಿ 10 ಕಿಲೋಮೀಟರ್ ಅಲ್ಲಿ ಬಂದು ನಿನಗೆ ಹೊಡೆದ್ರು ನಿನಗೆ ಸಾಕಾಗುತ್ತೆ. ಒಂದು ಸೈಕಲ್ 80 ಕಿಲೋಮೀಟರ್ ಹೊಡೆದು ಬಂದ್ರು ನಿನಗೆ ಏನಾಗೋದಿಲ್ಲ ಅಲ್ವಾ? ಇಲ್ಲ ಇಲ್ಲ ಇಲ್ಲ. ಅದು
ಅದು ಯಾಕೆ ಆಗುತ್ತೆ ಅಂತ ಹೇಳ್ಕೊಂಡು ನೀನು ಆಲೋಚನೆ ಮಾಡಿದ್ಯಾ? ಹಾ ಅದಕ್ಕೆ ನಿನ್ನ ಫಿಸಿಕ್ಸ್ ನ ಯಾವ ಫಾರ್ಮುಲಾ ಉತ್ತರ ಕೊಡ್ತದೆ? ಇದು ಬಲ ಎಫ್ ಈಕ್ವಲ್ಸ್ ಟು ಎಮ್ ಎಮ್ಮೆ. ಆ ತರ ಈ ಫಾರ್ಮುಲಾಗಳ ಮೂಲ ಉದ್ದೇಶ ಏನಿದೆ ಅದನ್ನ ಅರ್ಥ ಮಾಡಿಕೊಳ್ಳುವುದು ಬೇಸಿಕ್ಸ್ ಅಂತ ಹೇಳ್ತೇವೆ. ಓಕೆ ಅರ್ಥ ಸರ್, ಆಯ್ತಾ? ಓಕೆ ಸರ್, ಓಕೆ. ಸರ್ ಜೈ ಮೇನ್ಸ್ಗೆ ಕಾಲೇಜಿಂದ ಕೋಚಿಂಗ್ ಕ್ಲಾಸಸ್ ಇದೆಯಾ ಸರ್? ಯಾವ ಕಾಲೇಜಿಂದ? ನಮ್ಮ ಕಾಲೇಜಿಂದ. ನಮ್ಮ ಕಾಲೇಜ್ ವಿವೇಕ ಕಾಲೇಜಿನಲ್ಲಿ ಇದೆ, ನಿಮಗೆ ಇದೆ. ನೀವು ಕೋಚಿಂಗ್ ಕ್ಲಾಸಿಗೆ ಬಂದು ಓದಿದ್ರೆ ಸಾಕಾಗುವುದಿಲ್ಲ. ಕೋಚಿಂಗ್ ಕ್ಲಾಸಸ್ ಆರ್ ಆಲ್ವೇಸ್ ರಿಮೆಂಬರ್ ನಿಮಗೆ ಫೆಸಿಲಿಟೇಟಿಂಗ್ ಕ್ಲಾಸಸ್. ಈ ಥರದ ಕೋಚಿಂಗ್ ಕ್ಲಾಸ್ಗಳೆಲ್ಲವೂ ಕೂಡ ನಿಮಗೆ ಅದೊಂದು ಮ್ಯಾಜಿಕ್ ವೆಪನ್ ಅಲ್ಲ. ನಾನು ಕೋಚಿಂಗ್ ಕ್ಲಾಸ್ ಸೇರಿದ ಕೂಡಲೇ ನನಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿತ್ತು ಅಂತ ತಿಳ್ಕೊಳ್ಬಾರ್ದು. ಅದು ನಾವು ನಡ್ಕೊಂಡು ಹೋಗುವಾಗ ಬೀಳದ ಹಾಗೆ ಒಂದು ರೀತಿಯಲ್ಲಿ ನಮಗೆ ರಕ್ಷೆಗೆ ಇರುವ ಒಂದು ಕೋಲು ಅಂತ ತಿಳ್ಕೊಡ್ಬೇಕು. ನಡ್ಕೊಂಡು ನಾವೇ ಹೋಗ್ಬೇಕು. ಸೊ ಕಾಲೇಜಿನಲ್ಲಿ ಇದೆ. ಬೇರೆ ಯಾವ ಅಡ್ವಾನ್ಸ್ಡ್ ಎಕ್ಸಾಮ್ಸ್ ವಾಟ್ ಸರ್, ಅಡ್ವಾನ್ಸ್ಡ್ ಎಕ್ಸಾಮ್ಸ್ಗೆಲ್ಲ ಅಪ್ಲೈ ಮಾಡಬೇಕಾದ್ರೆ ಯಾವ ಥರ ಹಾಕಬೇಕು ಅಂತ? See, you have to apply for IIT JEE main only. No different application. Okay? That application will be called. ಈಗ ನೆಕ್ಸ್ಟ್ ನಿಮಗೆ JEE ಮೇನ್ಸ್ಗೆ 2 ಬಾರಿ ಎಕ್ಸಾಮ್ ಮಾಡ್ತಾರೆ ಅವರು. ಇವಾಗ JEE ಮೇನ್ಸ್ ಹ್ಯಾಸ್ ಬಿಕಮ್ ವೆರಿ ಇಲಾಸ್ಟಿಕ್ ಇನ್ ದ ಸೆನ್ಸ್ ಯು ಗಾಟ್ ಲಾಟ್ ಆಫ್ ಫ್ರೀಡಮ್. ಜಾನ್ವರಿ 1st ಅಥವಾ 2nd ವೀಕಲ್ಲಿ ಒಂದು 4-5 ದಿವಸ ಎಕ್ಸಾಮ್ ಬರಿಬೋದು. ಯಾವ ದಿವಸ ಬೇಕಾದ್ರೂ ಬರಿಬೋದು. ಒಬ್ಬೊಬ್ಬರಿಗೆ ಒಂದೊಂದು ಕ್ವೆಶನ್ ಪೇಪರ್ ಬರುತ್ತೆ ಅಲ್ಲಿ. ಯು ವಿಲ್ ಗೆಟ್ ಡಿಫ್ರೆಂಟ್ ಕ್ವೆಶನ್ ಪೇಪರ್ ಡಿಫ್ರೆಂಟ್ ಡೇಸ್. ಓಕೆ, ಯು ಕ್ಯಾನ್, ಇಫ್ ಯು ಕಂಪ್ಲೀಟ್ ಯುವರ್ ರೀಡಿಂಗ್, ಯು ಕ್ಯಾನ್ ಆನ್ಸರ್ ಇನ್ ದ ಮಂತ್ ಆಫ್ January. ಓಕೆ, ಇಫ್ ಯು ಥಿಂಕ್ ದಟ್ ಯು ಆರ್ ನಾಟ್ ಡನ್ ವೆಲ್, ಓಕೆ, ಯು ಕ್ಯಾನ್ ಆನ್ಸರ್ ಅಗೇನ್ ಇನ್ ದ ಮಂತ್ ಆಫ್ April. Whichever is better, that will be your score in JEE main. Okay, then they will decide whether you are standing within 1,80,000 and they will allow you to write advance exam. You have to apply only once. When you are in 2nd year, okay, after August, you will get the notification, you have to apply. Have I answered your question? ಎಸ್ ಸರ್. Yeah. ಸರ್, ರೆಫರೆನ್ಸ್ ಬುಕ್ಸ್ ಯಾವುದಾದ್ರೂ ನೀವು ಸಜೆಸ್ಟ್ ಮಾಡ್ತೀರಾ ಅಂದರೆ? See, my subject is mathematics. I can suggest reference books for mathematics. I am not an authority for physics, chemistry or biology. That is why I told you, see, you are familiar with your teacher. You trust your teacher, right? Okay, you can ask them. In mathematics, I can tell some reference books. Now for IIT JEE main, one publisher, I am not giving any publicity for any publisher. My knowledge I am telling, okay? This particular publisher, Arihant, they are coming out with books for physics, chemistry, mathematics, all of them, Arihant publication. They are focusing more on old question paper type questions, solved questions, old questions, new questions, model papers, everything. They are having textbooks for different chapters. Arihant books for differentiation, Arihant books for integration, like that. Okay? That is one standard, I can say. This is not the only one. There are several such books, but you consult your teacher. In physics, as I said, concepts of physics ಅಂತ ಜನರಲ್ ಬುಕ್ ಇದೆ, ಅದನ್ನು ಓದ್ಬೋದು. ಅದು ಜನರಲ್ ಬುಕ್, ಅದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೋಸ್ಕರ ಮಾಡಿದಲ್ಲ. ಈ ಬುಕ್ಸ್ಗಳೆಲ್ಲ ಕಾಂಪಿಟೇಟಿವ್ ಎಕ್ಸಾಮಿನಿಗೋಸ್ಕರವೇ ಮಾಡಿದ್ರು. ಈಗ ಮ್ಯಾಥಮೆಟಿಕ್ಸ್ ಅಲ್ಲಿ ಕ್ಯಾಲ್ಕುಲಸ್ ಬೇಕಾದ್ರೆ ನಿಮಗೆ ಲೂಯಿ ಲೀಥೋಲ್ಡ್ ಅಂತ ಒಂದು ಇಂಟರ್ನೆಟ್ಗೆ ಹೋದ್ರೆ ಸಿಗುತ್ತೆ. ಲೂಯಿ ಲೀಥೋಲ್ಡ್ ನಿಮ್ಮ ಬೇಸಿಕ್ಸ್ ಎಲ್ಲ ಬಹಳ ಚೆನ್ನಾಗಿ ಆಗುತ್ತೆ. ಥಾಮಸ್ ಕ್ಯಾಲ್ಕುಲಸ್ ಅಂತ ಇದೆ, ಇದು ಕೂಡ ನಿಮಗೆ ಸಾಫ್ಟ್ ಕಾಪಿ ಸಿಗುತ್ತೆ. ಥಾಮಸ್ ಕ್ಯಾಲ್ಕುಲಸ್. ಥಾಮಸ್ ಅಂಡ್ ಫಿನ್ನೆ ಅಂತ ಇದೆ,
ಕ್ಯಾಲ್ಕುಲಸ್ ಬೈ ಥಾಮಸ್ ಆ್ಯಂಡ್ ಫಿನ್ನೆ. ಇದೆಲ್ಲ ನೀವು ಬುಕ್ಸ್ ಅನ್ನು ಓದಿದ್ರೆ ಕ್ಯಾಲ್ಕುಲಸ್ ಚೆನ್ನಾಗಿ ಅರ್ಥ ಆಗ್ತದೆ ನಿಮ್ಗೆ. ನಿಮ್ಮ ಡಿಫರೆನ್ಸಿಯೇಷನ್, ಇಂಟಗ್ರೇಷನ್, ಬೇಸಿಕ್ಸ್ ಚೆನ್ನಾಗಿ ಅರ್ಥ ಆಗುತ್ತೆ. ಇದೆಲ್ಲ ನಿಮ್ಗೋಸ್ಕರ ಮಾಡಿದ ಬುಕ್ ಅಲ್ಲ, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಮಾಡಿದ ಬುಕ್ಸ್ ಅಲ್ಲ. ದೇ ಆರ್ ಆಲ್ ಬುಕ್ಸ್ ಫಾರ್ ಜನರಲ್ ಸ್ಟಡೀಸ್. Such books you refer, you ask, consult your teachers. Yeah, any other? ಸರ್ ಫಸ್ಟ್ ಇಯರ್ KVPY ಎಕ್ಸಾಮಿಗೆ ಏನು ಮಾಡಬೇಕು ಸರ್? ರಿಜಿಸ್ಟರ್ ಮಾಡಿ ಆಯ್ತಾ? ಇಲ್ಲ ಸರ್. ರಿಜಿಸ್ಟರ್ ಮಾಡಿ ಆಗದಿದ್ರೆ ಇನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ರಿಜಿಸ್ಟ್ರೇಷನ್ ಇಸ್ ಓವರ್. ಸೊ ಯು ಹ್ಯಾವ್ ಟು ಟ್ರೈ ಓನ್ಲಿ ಸೆಕೆಂಡ್ ಇಯರ್. ಓಕೆ ಸರ್, ಥ್ಯಾಂಕ್ ಯು. ಸೆಕೆಂಡ್ ಇಯರ್ಗೆ ಟ್ರೈ ಮಾಡಿ. ಸ್ವಲ್ಪ ಕಷ್ಟ ಇರ್ತದೆ, ಯಾಕೆಂದ್ರೆ ಅಲ್ಲಿ 60% ಮಾರ್ಕ್ಸ್ ತೆಗೆದ್ರೆ ಕಟ್ ಆಫ್ ಅಲ್ಲಿ ಮೇಲೆ ಬೀಳ್ತೀರಾ. ಫಸ್ಟ್ ಇಯರ್ ಆದ್ರೆ ಸಾಧಾರಣ 45% ಅಲ್ಲಿ ನೀವು ಮೇಲೆ ಬೀಳ್ತೀರಾ. ದಟ್ ಇಸ್ ದ ಡಿಫರೆನ್ಸ್. ಅದಕ್ಕೂ ಸಹ ಅದಕ್ಕೆ ಬುಕ್ಸ್ ಏನಿಲ್ಲ, ನೀವು JEE ಮೇನಿಗೆ ಯಾವ್ದು ಓದ್ತೀರಾ ಅದೇ ಬುಕ್ಸ್ ಸಾಕಾಗುತ್ತೆ. ಓಕೆ ಸರ್. ಅದಕ್ಕೆ ಈ ಫಸ್ಟ್ ಇಯರ್ ಇದಕ್ಕಾದ್ರೆ SSLC ಓದ್ಬೇಕಲ್ಲ ಸರ್? ಅದರದ್ದು ನೆನಪಿರ್ಬೇಕಲ್ಲ ಎಲ್ಲ? SSLC ಇದ್ದು ಮತ್ತೆ PUC ಇದ್ದು ಬೇಕು. SB ಸೆಕ್ಷನ್ಗಾದ್ರೆ 3 ವರ್ಷದ್ದು ಬೇಕು. ಅಲ್ಲಿ ಅವರ ಇನ್ಸ್ಟ್ರಕ್ಷನ್ಸ್ ಓದಿ ನಿಮಗೆ ಫಸ್ಟ್ ಇಯರ್ಗೆ 4 ಪೇಪರ್ ಇದೆ, ಸೆಕೆಂಡ್ ಇಯರ್ಗೆ ಆನ್ಸರ್ ಮಾಡುವಾಗ 3 ಪೇಪರ್ ಮಾತ್ರ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮಾತ್ರ, ಅಥವಾ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮಾತ್ರ, ಆ ಥರ. ಥ್ಯಾಂಕ್ ಯು ಸರ್. ಅಲ್ಲಿ ನೆಗೆಟಿವ್ ಮಾರ್ಕ್ಸ್ ಇದೆ. ಬೇರೆ ಎನಿ ಅದರ್? ಸರ್ ಈಗ ಯಾವ್ದಾದ್ರು ಒಂದು ಕೋರ್ಸ್ ಮಾಡ್ತಾ ಇದ್ದಾಗೆ ಇನ್ನೊಂದು ಕೋರ್ಸ್ ಮಾಡ್ಲಕ್ಕ? ನೀವ್ ಹೇಳ್ದಂಗೆ ಎಕನಾಮಿಕ್ಸ್ ಬೇರೆ ಏನಾದ್ರು ಕೋರ್ಸ್ ಮಾಡ್ಲಿಕ್ಕೆ ಆಗುತ್ತೆ. ದಟ್ ಇಸ್ ದ ಅಡ್ವಾಂಟೇಜ್ ಯು ಪೀಪಲ್ ಹ್ಯಾವ್, ಅನ್ಲೈಕ್ 5 years ಬ್ಯಾಕ್. ಇಫ್ ಯು ಆರ್ ಡೂಯಿಂಗ್ ಇಂಜಿನಿಯರಿಂಗ್ ಆರ್ BSc, ಸ್ವಯಂ ಅಂತ ಪೋರ್ಟಲ್ ಹೇಳಿದಲ್ಲ ನಾನು, ಈ ಪೋರ್ಟಲ್ಗೆ ಹೋದ್ರೆ ಅವರು ಆನ್ಲೈನ್ ಅಲ್ಲಿ ಕೋರ್ಸ್ಗಳನ್ನ ಕೊಡ್ತಾರೆ. ನಿಮಗೆ ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಕೋರ್ಸ್ಗಳನ್ನ ಮಾಡ್ಬೋದು. ನೀನು 3 ವರ್ಷದಲ್ಲಿ ಎಕನಾಮಿಕ್ಸ್ ಇದೊಂದು 4-5 ಪೇಪರ್ ಫಿನಿಶ್ ಮಾಡಿದ್ರೆ ಅದು ಎಕನಾಮಿಕ್ಸ್ನ MA ಮಾಡಿದಷ್ಟು ಫಲಿತಾಂಶ ಕೊಡ್ತದೆ. ನಿನ್ನ ಬಯೋಡೇಟಾ ಹೇಳ್ತೇವಲ್ಲ, CV ಅಂತ ಹೇಳ್ತೇವೆ, ಅದರಲ್ಲಿ ಕೆಳಗಡೆ ಹಾಕ್ಲಿಕ್ಕೆ ಆಗ್ತದೆ. ನೀನು ಮೆಕ್ಯಾನಿಕಲ್ ಇಂಜಿನಿಯರ್ ಆ್ಯಂಡ್ ಐ ಹ್ಯಾವ್ ಡನ್ ಕೋರ್ಸಸ್ ಹಿಯರ್ ಎಕನಾಮಿಕ್ಸ್. ಸೊ ಕೆಲವು ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಿವೆ, ಅವುಗಳಿಗೆ ಅಪ್ಲಿಕೇಶನ್ಸ್ ಎಕನಾಮಿಕ್ಸ್ಗೆ ಬೇಕಾಗ್ತದೆ. ಸೊ ದೇ ವಿಲ್ ಎಂಪ್ಲಾಯ್ ಯು. ಅದಕ್ಕಿಂತ ಹೆಚ್ಚಾಗಿ ನಿನ್ನ ಈ ಕಲಿಯುವಿಕೆಯ ಒಂದು ಏನು ದೃಶ್ಯ ಇದೆ, ದ ಥರ್ಸ್ಟ್ ಫಾರ್ ಲರ್ನಿಂಗ್, ಸೊ ದ್ಯಾಟ್ ವಿಲ್ ಬಿ ರಿಫ್ಲೆಕ್ಟೆಡ್ ವೆಲ್ ಹಿಯರ್. ಓಕೆ ಸರ್, ಥ್ಯಾಂಕ್ಸ್ ಸರ್. Okay, if that is the case, I would like to thank all of you, you students. I have not seen you, but your questions were very interesting, and I would like to thank management, principal of Viveka Junior College, Kota, for giving me this opportunity to address you people so that I become one among you. Thank you.